ಪಾರ್ವತ್ಯೈ ಗುರುವೇ ನಮಃ ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯ ವಿಜಯೀ ಭವ. ಯಕ್ಷಲೋಕ ಕಂಡ ಅದ್ಭುತ ಕಲಾವಿದರಾದ ಯಕ್ಷರತ್ನರೆಂದೇ ಕರೆಯಲ್ಪಡುವ ಶ್ರೀ ಜಲವಳ್ಳಿ ವೆಂಕಟೇಶರಾವ್ ಯಕ್ಷಗಾನದ ಬಾನಂಗಳದಲ್ಲಿ ಸದಾ ಮಿನುಗುವ ನಕ್ಷತ್ರ. 60ಕ್ಕೂ ಹೆಚ್ಚು ವರ್ಷಗಳನ್ನು ತಮ್ಮ ಕಲಾ ಸೇವೆಗೆಂದು ಮುಡಿಪಿಟ್ಟವರು. ಹೊನ್ನಾವರದ ಸಮೀಪ ಇರುವ ಹಸಿರ ವನಸಿರಿಯ ಜಲವಳ್ಳಿಯಲ್ಲಿ ಈ ಕಲೆಯ ಯಾವುದೇ ಹಿನ್ನೆಲೆಯಿಲ್ಲದೆ ಕಡು ಬಡತನದಲ್ಲಿ ಬಂದು ಯಕ್ಷಗಾನ ಕಲಾವಿದರಾಗಿ ಪ್ರತಿಭೆಯೊಂದರ ಆಸರೆಯಲ್ಲೇ ಬೆಳೆದ ಶ್ರೀ ಜಲವಳ್ಳಿ ವೆಂಕಟೇಶರಾವ್ ಅವರ ಕಲಾಪ್ರೌಢಿಮೆ ಅಗಣಿತವಾದುದು. ಅವರ ಜೀವನ ಸಾಧನೆ ಕುರಿತ ಈ ಸಂದರ್ಶನ ಬಹಳ ಅಪರೂಪವಾದ ದಾಖಲೆಗಳನ್ನು ನಿಮ್ಮೆದುರು ಬಿಚ್ಚಿಡುತ್ತದೆ. ಜಲವಳ್ಳಿ ವೆಂಕಟೇಶರಾವ್ ಅವರೇ ನಮಸ್ಕಾರ. ನಮಸ್ಕಾರ. ಯಕ್ಷಗಾನ ಕಡಲಿನ ಆರ್ಭಟವನ್ನು, ಸಹ್ಯಾದ್ರಿಯ ಭವ್ಯತೆಯನ್ನು ಎರಡನ್ನೂ ಕೂಡ ಮೇಳೈಸ್ಕೊಂಡಿರೋದು. ನಿಮ್ಮ ಇಡೀ ಬದುಕಿನಲ್ಲಿ ಆ ಭವ್ಯತೆಯನ್ನು ಮತ್ತು ಆರ್ಭಟವನ್ನು ಮೇಳೈಸ್ಕೊಂಡು ಯಕ್ಷಗಾನ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು. ಹಾಸ್ಯಗಾರ ಮನೆತನ, ಕೆರಮನೆ ಮನೆತನ, ಚಿಟ್ಟಾಣಿ ಮನೆತನ ಇದ್ದ ಹಾಗೆ ಜಲವಳ್ಳಿ ಮನೆತನ ಅನ್ನೋದನ್ನು ನೀವು ಸೃಷ್ಟಿಯನ್ನು ಮಾಡಿ ಕೊಟ್ಟಂಥವ್ರು. ವಂಶಪಾರಂಪರ್ಯವಲ್ಲದ ರೀತಿ ಒಳಗಡೆಗೆ ಸ್ವಯಾರ್ಜಿತವಾಗಿ ಗಳಿಸಿದಂಥ ಇಂಥ ಖ್ಯಾತಿಯನ್ನು ಇಟ್ಕೊಂಡಿದ್ರಲ್ಲ, ಇಂಥ ಒಂದು ನಿಮ್ಮ ದೀರ್ಘವಾದ ಈವರೆಗಿನ ಪಯಣದ ನೋವು ನಲಿವುಗಳನ್ನು, ಆ ರೋಚಕ ಪಯಣವನ್ನು ನಮ್ಮೆಲ್ಲರ ಜೊತೆಗೆ ನೀವು ಹಂಚ್ಕೋಬೇಕು. ಆ ಹಂಚಿಕೊಳ್ಳುವ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ 16ನೇ ವರ್ಷದಲ್ಲಿ ನಮ್ಮ ಊರಲ್ಲಿ ಸಂಘದವರೆಲ್ಲ ಸೇರಿ ಒಂದು ಯಕ್ಷಗಾನ ಮಾಡ್ತಿದ್ರು. ಆ ಯಕ್ಷಗಾನ ಮಾಡ್ತಾ ಇರುವ ಹೊತ್ತಿನಲ್ಲಿ ಆಕಸ್ಮಿಕವಾಗಿ ಒಬ್ಬ ಕಲಾವಿದನಿಗೆ ಆರೋಗ್ಯ ಸರಿ ಇರಲಿಲ್ಲ. ಒಂದು ವೇಷದ ಕೊರತೆ ಆಯಿತು. ಅದು ಅರ್ಜುನನ ಪಾತ್ರ. ಅದನ್ನು ಮಾಡಲಿಕ್ಕೆ ಯಾರಾಗಬಹುದು ಅಂತವರೆಲ್ಲ ಹುಡುಕಾಡಿ, ಹೆಚ್ಚು ಸಮಯವೂ ಇಲ್ಲ, 2 ಗಂಟೆ ಒಳಗೆ ಒಬ್ಬ ವ್ಯಕ್ತಿ ಸಿಗಬೇಕು ಅವರಿಗೆ. ನಾನೆಲ್ಲಾದರೂ ಆ ಟ್ರೈನಿಂಗ್ ನಡೆಯುವಾಗ ಅಲ್ಲಿ ಹೋಗ್ತಿದ್ದೆ. ನನ್ನನ್ನು ನೋಡಿ ಅವರು ಅದನ್ನು ಇವನೇ ಆಗ್ಬೋದು ಅಂತ ಆಯ್ಕೆ ಮಾಡಿದರು. ನನ್ನನ್ನು ಕರೀಲಿಕ್ಕೆ ಬಂದರು. ಆಗ ಯಕ್ಷಗಾನಕ್ಕೆ ನನ್ನ ತಾಯಿಗೆ ಹೋಗುವ ಇಷ್ಟ ಇರಲಿಲ್ಲ. ಅದು ವಿರೋಧಿಸ್ತಿದ್ಲು. ಯಕ್ಷಗಾನಕ್ಕೆ ಹೋದವರಿಗೆ ಆಯುಷ್ಯ ಕಡಿಮೆ, ರಾತ್ರಿ ನಿದ್ದೆಗಿಡ್ತಾರೆ ಎನ್ನುವ ಒಂದು ಅಪವಾದ ಇತ್ತು ಅದಕ್ಕೆ. ಆದರೆ ನಾನು ಅದನ್ನು ಮೀರಿ ಯಕ್ಷಗಾನಕ್ಕೆ ಹೋಗಿ ಆ ದಿವಸ ನನ್ನ ಅರ್ಜುನನ ಪಾತ್ರ ಆ ಒಬ್ಬ ಬಾರದೇ ಇದ್ದದ್ರಿಂದ ನಾನೇ ಮಾಡಬೇಕಾಯ್ತು. ಯಾವ ಪ್ರಸಂಗ ಅನ್ನೋದೇನಾದರೂ? ರತಿ ಕಲ್ಯಾಣ ನನಗೆ ನೆನಪುಂಟು. ಅಲ್ಲಿ ಆ ದಿವಸ ಅರ್ಜುನನ ಪಾತ್ರಧಾರಿಗೆ ಬರಲಿಕ್ಕೆ ಆಗಲಿಲ್ಲ, ಅವನಿಗೆ ಆರೋಗ್ಯ ಸರಿ ಇರಲಿಲ್ಲ. ಆಟವೇ ನಿಲ್ಲುವಂಥ ಒಂದು ಸಂದರ್ಭ ಬಂತು. ಯಕ್ಷಗಾನ ವೇಷಧಾರಿಗಳಾಗಿ ಸಿಗುವುದಿಲ್ಲಾಗಿದ್ದರು, ಭಾಳ ಕಡಿಮೆ. ಆಗ ನನ್ನನ್ನೇ ಆಯ್ಕೆ ಮಾಡ್ಕೊಂಡು ಬಂದರು ಅವರು. ಕರ್ಕೊಂಡು ಹೋದರು, ನಾನು ಅದಕ್ಕೆ ಒಪ್ಪಿದೆ. ಹೋಗಿ ವೇಷ ಎಲ್ಲ ಮಾಡಿಕೊಟ್ರು ನನಗೆ. ಆಗ ನನ್ನ ಪಾತ್ರದ ಪ್ರವೇಶ ಬಂತು. ಪ್ರವೇಶ ಮಾಡಿದೆ. ಜನರೆಲ್ಲ ಅದಕ್ಕೆ ಒಳ್ಳೆ ಪ್ರತಿಕಾರ ಕೊಟ್ಟರು. ಒಳ್ಳೇದಾಯಿತು ಅಂತ. ಅಲ್ಲಿಂದಲೇ ನನಗೆ ಯಕ್ಷಗಾನದ ಗೀಳು ಪ್ರಾರಂಭ ಆಯಿತು. ನನ್ನ ಯಕ್ಷಗಾನದ ಬದುಕು ಪ್ರಾರಂಭ ಮಾಡಿದ್ದು ಗುಂಡಬಾಳ ಮುಖ್ಯಪ್ರಾಣ ದೇವಸ್ಥಾನದಲ್ಲಿ. ಅಲ್ಲಿ ಪ್ರತಿ ವರ್ಷ ಯಕ್ಷಗಾನ ಬಯಲಾಟದ ವೀಳ್ಯ ಹಿಡಿಯುವವರು ಯಜಮಾನರು ಹಡಿನಬಾಳ ಸತ್ಯನಾರಾಯಣ ರಾಮ ಹೆಗಡೆ ಅಂತ. ಅವರು ಬಂದು ನನ್ನನ್ನು ಆಯ್ಕೆ ಮಾಡಿ ಕರ್ಕೊಂಡು ಹೋದರು. ಜಲವಳ್ಳಿಯವರೇ, ಬಾಲ್ಯದಲ್ಲಿ ನಿಮ್ಮ ಕುಟುಂಬದ ಸ್ಥಿತಿಗತಿಯಲ್ಲಿ ಹೇಗಿತ್ತು? ಬಾಲ್ಯದಲ್ಲಿ ನನಗೆ 5-6 ವರ್ಷದಲ್ಲಿ ನಮ್ಮ ತಂದೆ ತೀರೋದ್ರು. ನನ್ನ ತಾಯಿಗೆ ನಮ್ಮನ್ನು ಸಾಕೋದು ಭಾಳ ಕಷ್ಟ ಆಯಿತು. ಅವಳ ತವರು ಮನೆಯಲ್ಲಿ, ಅಜ್ಜನ ಮನೆಯಲ್ಲಿ ನಮಗೆ ಆಶ್ರಯ ಸಿಕ್ತು. ಅಲ್ಲಿ ಉಳಿದಾಯಿತು. ಬೇರೆ ಮತ್ತೆಂಥ ಆಧಾರ ಏನೂ ಇರಲಿಲ್ಲ. ಅಲ್ಲಿ ಉಳಿದು ಅಲ್ಲಿಂದ ನಾವು ಜಲವಳ್ಳಿಗೆ ಬಂದಾಯಿತು. ಇದು ನನ್ನ ಹುಟ್ಟು ಮನೆ ಊರು. ಅದು ನನ್ನ ತಾಯಿ ತವರೂರು ಬಳಕೂರು. ಇಲ್ಲಿ ಬಂದ ಮೇಲೆ ಎಲ್ಲ ಜನರೆಲ್ಲ ನಮ್ಮನ್ನು ಪ್ರೀತಿಯಿಂದ ಕಂಡರು. ಅದೇ ಹೊತ್ತಿನಲ್ಲಿ ಈ ಯಕ್ಷಗಾನ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಆಯಿತು.
ಶಾಲೆ ಕಲಿತಿದ್ದ ಬಗ್ಗೆ ಶಾಲೆಗೆ ನನ್ನ ತಾಯಿಯ ತಂದೆ ಬಳ್ಕೂರು ಕೊಡ್ಲಮನೆ ಶಾಲೆ, ಕಬಾಡ್ಕೇರಿ ಶಾಲೆ ಅಂತ ಅದು ಸ್ಥಾಪನೆ ಆದದ್ದು. ಅಲ್ಲಿಗೆ ನನ್ನನ್ನು ಶಾಲೆಗೆ ಸೇರಿಸಿದರು. ಅಲ್ಲಿ ಒಂದು 2 ವರ್ಷ ಶಾಲೆಗೆ ಹೋದ ನೆನಪಿಲ್ಲ ನನಗೆ. 1ನೇ ಇಯತ್ತಿಯಲ್ಲಿ ಪಾಸಾಗಿದ್ದಾನೆ ಅಂತ ಸರ್ಟಿಫಿಕೇಟ್ ಉಂಟು. ಅದು ನನಗೆ ಸಾಮಾನ್ಯ ಒಂದು 40 ವರ್ಷದ ಈಚೆಗೆ ಗೊತ್ತಾಗಿ ನಾನು ತರಿಸಿದ್ದೆ. 1/11/1933 ಇಸ್ವಿ ನನ್ನ ಜನನ. ಆ ಸರ್ಟಿಫಿಕೇಟಲ್ಲಿ ಹಾಗೆ ಉಂಟು. ಜಲವಳ್ಳಿಗೆ ಬಂದ ಮೇಲೆ ಇಲ್ಲಿ ಆಚೆ ಈಚೆ ಮನೆಯವರದ್ದು ಹತ್ತಿರ ಎಲ್ಲ ಕೆಲಸಕ್ಕೆ ಹೋಗಿ, ಇಲ್ಲಿ ನಮ್ಮ ಮನೆ ಹತ್ತಿರ ಜೈನರ ಮನೆ ಉಂಟು, ಅವ್ರ ಮನೆಯಲ್ಲೆಲ್ಲ ಕೆಲಸಕ್ಕೆ ಹೋಗಿ ನಮ್ಮ ಜೀವನೋಪಾಯ ಸಾಗಿಸ್ತಾ ಇರುವಾಗ ಈ ಯಕ್ಷಗಾನದ ಹವ್ಯಾಸ ನನಗೆ ತಾನಾಗಿ ಗಂಟು ಬಿತ್ತು. ಜಲವಳ್ಳಿಯವರೇ, ನಿಮ್ಮ ಯಕ್ಷಗಾನ ಕಲೆ ಇದೆಯಲ್ಲ, ಅದು ಶಾಸ್ತ್ರಬದ್ಧವಾಗಿ ಕಲ್ತಿದ್ದ ಅಥವಾ ನಿಮ್ಮ ವಂಶ ಪಾರಂಪರ್ಯದಲ್ಲಿ ಬಂದಿದ್ದ ಅಥವಾ ನಿಮ್ಮ ಮನೆತನದಲ್ಲಿ ಯಾರಾದರೂ ಯಕ್ಷಗಾನ ನಟರಾಗಿದ್ದಿದೆಯಾ? ಶಾಸ್ತ್ರಬದ್ಧ ಕಲ್ತದ್ದಲ್ಲ. ಯಾಕೆಂದರೆ ಯಕ್ಷಗಾನ ಶಾಲೆಯೋ ಅಥವಾ ಕೇಂದ್ರವೋ ಆ ಕಾಲದಲ್ಲಿ ಇರಲಿಲ್ಲ. ನಾವೆಲ್ಲ ಯಕ್ಷಗಾನ ನೋಡಿ ಒಬ್ಬರು ಮಾಡಿದ್ದನ್ನು ಕಂಡು ಕೇಳಿ ಈ ಅಭ್ಯಾಸ ಆಯ್ತು ನನಗೆ. ಬಿಟ್ಟರೆ ಮತ್ತು ಯಕ್ಷಗಾನ ಶಾಲೆಗೆ ಹೋಗಿ ಕಲ್ತದ್ದಲ್ಲ, ಕೇಂದ್ರವೂ ಇರಲಿಲ್ಲ ಆಗ. ನಂತರ ಗುಂಡ್ವಾಳ ಮೇಳಕ್ಕೆ ಹೋಗುವ ಒಂದು ದೊಡ್ಡ ಅವಕಾಶ ನನಗೆ. ಸತ್ಯನಾರಾಯಣ ರಾಮ ಹೆಗಡೆ ಅನ್ನೋರು ಬಂದು ನಮ್ಮನ್ನು ಕರ್ಕೊಂಡು ಹೋದರು. ಅದು ಬಯಲಾಟದ ಮೇಳ. ಈಗಲೂ ಸಾಧಾರಣ ಒಂದು 200 ಆಟದ ಮೇಳ ಆಗ್ತದೆ. ಅಲ್ಲಿ ನನ್ನನ್ನು ಕರ್ಕೊಂಡು ಹೋದರು. ಸ್ತ್ರೀ ವೇಷವೇ ಮಾಡಬೇಕು ಅಂತ ಹೇಳಿದರು. ಸ್ತ್ರೀ ವೇಷ ಪ್ರಾರಂಭ ಆಯಿತು ಅಲ್ಲಿಂದ. ನಮಗೆ ದ್ರೌಪದಿ ಪ್ರತಾಪ ಮತ್ತು ಕೀಚಕವಧೆ ಹೀಗಿದ್ದು, ವಿಶ್ವಾಮಿತ್ರ ಮೇನಕಿ ಇಂಥದ್ದೆಲ್ಲ ವೇಷ ಮಾಡೋದು ಅವಕಾಶ ಸಿಕ್ತು ನನಗೆ. ಅಂದರೆ ನಿಮ್ಮ ಮೊದಲ ವೇಷ ಸ್ತ್ರೀ ವೇಷ? ಹೌದು. ಇಲ್ಲಿ ಪ್ರಾರಂಭ ಅರ್ಜುನ. ಅಲ್ಲಿ ಸ್ತ್ರೀ ವೇಷಕ್ಕೆ ಅವರು ಆಯ್ಕೆ ಮಾಡಿದರು. ಸ್ತ್ರೀ ವೇಷಕ್ಕೆ ಜನ ಇರಲಿಲ್ಲ ಆಗ. ನಮ್ಮ ಯಕ್ಷಗಾನದಲ್ಲಿ ಭಾಳ ವಿರಳ, ಸಿಕ್ಕುವುದೇ ಇಲ್ಲ. ಅವಾಗ ನಾನು ಸಣ್ಣ ಇರಬೇಕಿದ್ರೆ ಭಾರಿ ಚೆಂದ ಇದ್ದೆ ಕಾಣೋದಕ್ಕೆ. ಬಡತನ ನಮ್ಮನ್ನು ಕಾಡಿದ್ರು ನೋಡ್ಲಿಕ್ಕೆ ಒಳ್ಳೆ ಶ್ರೀಮಂತರ ಮನೆ ಹುಡುಗರಾಗಿದ್ದೆ. ನನ್ನನ್ನು ಯಾರು ಸಂಬಳಕ್ಕೆ ಉಳಿಸ್ಕೊಂಡಿದ್ರೋ ಅವರೆಲ್ಲ ಚೆನ್ನಾಗಿ ನನ್ನನ್ನು ಸಾಕ್ತಿದ್ರು. ಆ ಬಡತನದ ನೋವು ನನಗೆ ಕಾಣಲಿಲ್ಲ. ಹಾಗಾಗಿ ಒಳ್ಳೆ ಚೆಂದ ಕಾಣ್ತಿದ್ದೆ. ಸ್ತ್ರೀ ವೇಷಕ್ಕೆ ಆಯ್ಕೆ ಮಾಡಿಬಿಟ್ರು. ಸ್ತ್ರೀ ವೇಷ ಮಾಡಿ ಆ ಕಾಲದಲ್ಲಿ ಒಳ್ಳೆ ಹೆಸರು ಬಂತು ನನಗೆ. ಜನರು ಒಳ್ಳೆ ಮೆಚ್ಕೊಂಡ್ರು. ವಿಶ್ವಾಮಿತ್ರ ಮೇನಕಿ ಮತ್ತು ಚಂದ್ರಾಶ್ಚರಿತ್ರೆ ವಿಷಯ, ಮೀನಾಕ್ಷಿ ಕಲ್ಯಾಣದ ಮೀನಾಕ್ಷಿ, ತಾರೆ ಮತ್ತು ದ್ರೌಪದಿ, ಇಂಥದ್ದು ಹಲವಾರು ಪೌರಾಣಿಕ ಪಾತ್ರಗಳೇ ಹೆಚ್ಚು. ಆಗ ಹೊಸ ಕಥೆಗಳಿಲ್ಲ. ಹೀಗೆ ವೇಷ ಮಾಡ್ತಾ ಮಾಡ್ತಾ ರೂಢಿಯಾಗಿ ಜನಮೆಚ್ಚುಗೆ ಹೆಚ್ಚಾಯ್ತಾ ಬಂತು. ನನ್ನನ್ನು ಮೆಚ್ಚಿಕೊಂಡ್ರು. ನೀವು ಇಷ್ಟೆಲ್ಲ ಯಕ್ಷಗಾನದಲ್ಲಿ ಅಂಬೆ, ದ್ರೌಪದಿ, ತಾರೆ ಇತ್ಯಾದಿ ಪಾತ್ರವನ್ನು ಮಾಡಿ ಯಶಸ್ವಿಯಾಗಿದ್ದೀರಿ. ಆದರೆ ಯಾಕೆ ಪುರುಷ ವೇಷಕ್ಕೆ ನೀವು ತಿರುಗಿಕೊಂಡ್ರಿ? ಪುರುಷ ವೇಷವನ್ನು ಯಾಕೆ ಮಾಡುವ ಮನಸ್ಸನ್ನು ಮಾಡಿದ್ರಿ? ಈ ಮಧ್ಯ ಸ್ತ್ರೀವೇಷದಂತ ಮುಗಿದ ಮೇಲೆ ಆ ಒಂದು ರಾತ್ರಿ ಮತ್ತು ಅರ್ಧ ರಾತ್ರಿ ಉಳಿತದೆ ಸಮಯ. ಆವಾಗ ಒಬ್ಬ ಪುರುಷ ಪಾತ್ರಧಾರಿ ಬರಲೇ ಇಲ್ಲ. ಆ ದಿವಸದ ವೇಷಕ್ಕೆ ಹಾಜರಾಗಲಿಲ್ಲ. ಆ ಸಂದರ್ಭ ಮೇಳದ ಯಜಮಾನರು ಇದೊಂದು ವೇಷ ನೀವು ಮಾಡಬೇಕು ಅಂದರು ನನ್ನ ಹತ್ರ. ಅದು ಭೀಮನ ಪಾತ್ರ ಆಗಿತ್ತು. ಗದಾಯುದ್ಧದ ಭೀಮನ ಪಾತ್ರ. ನಮ್ಮಲ್ಲಿ ಯಾವಾಗಲೂ ಗದಾಯುದ್ಧದ ಪ್ರಸಂಗ ಆಡೋದು 3 ಗಂಟೆ ರಾತ್ರಿ ಮೇಲೆ, 2 ಗಂಟೆ 3 ಗಂಟೆ ರಾತ್ರಿ ಮೇಲೆ ಆಗಿತ್ತು ಆವಾಗ. ಈಗ ಎಲ್ಲ ಬೇರೆ ಆಗಿದೆ. ಹಾಗಾಗಿ ನನ್ನ ಭೀಮನ ಪಾತ್ರನೇ ಮಾಡಬೇಕು ಅಂತೆಲ್ಲ ಒತ್ತಾಯ ಮಾಡಿದರು. ಮಾಡಿದೆ. ಭೀಮನ ಪಾತ್ರ ಮಾಡಿ ಅದು ಜನಮೆಚ್ಚುಗೆಯನ್ನು ಪಡೆಯಿತು. ಅಲ್ಲಿಂದ ನನ್ನ ಸ್ತ್ರೀ ವೇಷ ಕಡಿಮೆ ಆಯಿತು. ಪುರುಷ ಪಾತ್ರಕ್ಕೆ ಹೋದೆ. ಭೀಮ, ಈಶ್ವರ, ಅರ್ಜುನ ಮತ್ತು ಭಸ್ಮಾಸುರ. ಅವತ್ತು ಕೌರವನ ಯಾರು ಮಾಡಿದರು? ಕೌರವ ಚಿಟ್ಟಾಣಿಯವರು ಮಾಡಿದರು. ಅಂದರೆ ಅಲ್ಲಿಂದ ನಿಮ್ಮಿಬ್ಬರ ಜೋಡಿ ಪ್ರಾರಂಭ? ಗುಂಡ್ಬಾಳದಿಂದ ಪ್ರಾರಂಭ. ಸೊ ಗುಂಡ್ಬಾಳದಲ್ಲಿ ನೀವು ಯಕ್ಷಗಾನವನ್ನು ಮಾಡ್ತಾ ಇರುವಾಗ ನಿಮ್ಮ ಜೊತೆಗೆ ಯಾರ್ಯಾರಿದ್ದರು? ನಿಮ್ಮನ್ನೇ ಬೆಳೆಸಂಥವ್ರು, ನಿಮ್ಮ ಜೊತೆಯಾಗಿ ಪಾತ್ರ ಮಾಡಿದಂಥವ್ರು?
ಪ್ರಥಮದಲ್ಲಿ ಸತ್ಯನಾರಾಯಣ ರಾಮ ಹೆಗಡೆಯರು, ಮತ್ತು ಕೊಂಡಾಕುಳಿ ಶಿವರಾಮಾಚಾರಿ ಅಂತಿದ್ದ, ಮತ್ತು ಶ್ರೀಧರ್ ಶೆಟ್ಟಿ ಅಂತ ಒಬ್ಬಿದ್ದ. ಆನಂತರ ಗುಂಡಿಬೈಲ್ ಗಣೇಶ್ ಭಟ್ರು ಇಂಥೊಬ್ಬರು ಹಳೆಯ ಕಲಾವಿದರು, ಹಿರಿಯ ಕಲಾವಿದರು. ಅವರೆಲ್ಲ ನಮ್ಮ ಒಟ್ಟಿಗೆ ವೇಷ ಮಾಡಿ ನನಗೆ ಅಭ್ಯಾಸ ಮಾಡಿಕೊಟ್ರು. ಸುಮಾರು ಎಷ್ಟು ವರ್ಷ ಇದ್ರಿ ನೀವು ಗುಂಡ್ಬಾಳಲ್ಲಿ? ಗುಂಡ್ಬಾಳದಲ್ಲಿ ನಾನೊಂದು 20 ವರ್ಷ ಇದ್ದೆ. ಸಂಬಳ ಎಲ್ಲ ಭಾಳ ಕಡಿಮೆ. ನೀವು ಮೊದಲು ಯಕ್ಷಗಾನವನ್ನು ಮಾಡಿದ್ರಲ್ಲ, ಕುಣಿತವನ್ನು ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಎಷ್ಟು ಸಂಬಳವನ್ನು ತೆಗೆದುಕೊತಾ ಇದ್ರಿ? ಮೊದಲೇ ₹3. ಹೇಗೆ ಅನಿಸ್ತು ಅವಾಗ ಫಸ್ಟ್ ಸಂಬಳ ಕೈಗೆ ಬಂದಾಗ? ನಾವಿಲ್ಲಿ ಕೂಲಿ ಕೆಲಸಕ್ಕೆ ಹೋದರೆ ₹1 ಕೊಡುವುದಿಲ್ಲ ಆಗಿದ್ರು. ಅವಾಗ ಭಾಳ ಕಡಿಮೆ, 8 ಆಣೆ ಒಂದು ಆಳಿಗೆ, 8 ಆಣೆ ಇಡೀ ದಿವಸ ಕೆಲಸ ಮಾಡಿದರೆ. ಆಗ ಅದಕ್ಕೆ ₹3 ಕೊಡ್ತಾರೆ ಅಲ್ಲ, ಅಲ್ಲೊಂದು ಭಾಳ ಸಂತೋಷ ಆಯ್ತು ನಮಗೆ. ಹೀಗೆ ಊಟ ತಿಂಡಿ ಫ್ರೀ. ಕಡೆಗೆ ರಾತ್ರಿ ಚಹಾ ಕುಡಿದಿದ್ದು ನಾವೇ ಕೊಡಬೇಕಾಗ್ತಿತ್ತು. ಅಲ್ಲಿ ಉದ್ರಿ ಕೊಡ್ತಿದ್ರು ಅವರು, ಹೋಟ್ಲದವರು. ಹೀಗಾಗ್ಬಿಟ್ಟು ಅಲ್ಲಿಂದಲ್ಲಿಗೆ ಏನಾದರೂ ಒಂದು ಚೂರು ಪಾರು ಉಳಿತಿತ್ತು ಅಷ್ಟೇ, ವಿಶೇಷ ಉಳುವುದಿಲ್ಲ. ಆದ್ರೆ ನಮಗೆ ಅಭ್ಯಾಸ ಆಗ್ತಿತ್ತು. ಯಕ್ಷಗಾನ ಕೇಂದ್ರ ಇದ್ದಾಗೆ, ಈಗೇನು ಕೇಂದ್ರದಲ್ಲಿ ಯಕ್ಷಗಾನ ಮಾಡಿಸ್ತಾರೋ ತರಬೇತಿ, ಅದು ಗುಂಡ್ಬಾಳದಲ್ಲಿ ನಮಗೆ ಸಿಕ್ತು. 50 ವರ್ಷದ ಹಿಂದೆ ಬಣ್ಣ ಹೇಗಿತ್ತು? 50 ವರ್ಷ ಅಲ್ಲ, 60 ವರ್ಷ 70 ವರ್ಷದ ಹಿಂದೆ ಕಲ್ಲು ಬಣ್ಣ ಮಾಡ್ತಿದ್ರಂತೆ, ಕಲ್ಲು ತೇದು. ಮತ್ತು ಪೌಡ್ರ್ ಹೊಡೆಯೋ ಪದ್ಧತಿ ಇರಲಿಲ್ಲ ಆಗ ಅಂತೆ. ನಾ ಕೇಳಿದ್ದೆ, ನೋಡಲಿಲ್ಲ. ನಾನು ಯಕ್ಷಗಾನಕ್ಕೆ ಹೋಗಬೇಕಿದ್ರೆ ಈ ಸಪೇತು ಮತ್ತು ಹಳದಿ ಮತ್ತು ಕೆಂಪು, ದಕ್ಷಿಣ ಕನ್ನಡದಲ್ಲಿ ಇಂಗ್ಲಿಗೆ ಅಂತಾರೆ ಇದಕ್ಕೆ, ನಮ್ಮಲ್ಲಿ ಕೆಂಪು ಅಂತ ಹೇಳ್ತೇವೆ. ಇದೆಲ್ಲ ಬಂತು ಇಲ್ಲಿ. ಈ ಬಣ್ಣ ಬಂದ ಮೇಲೆ ಮೇಕಪ್ ಮಾಡ್ಕೊಳ್ಳಿಕ್ಕೆಲ್ಲ ಭಾಳ ಖುಷಿ ಆಗ್ತದೆ. ಮತ್ತು ತೆಂಗಿನೆಣ್ಣೆ ಬೇಕು ಇದಕ್ಕೆ, ಅದರಲ್ಲೇ ಹಚ್ಚೋದು, ಅದರಲ್ಲೇ ಒರೆಸೋದು, ಅಂದರೆ ಬಣ್ಣ ತೆಗೆಯುವುದು ಅದರಲ್ಲೇ. ಹೀಗಾಗಿ ಮೇಕಪ್ ಮಾಡ್ಕೊಳ್ಳೋದಕ್ಕೆಲ್ಲ ಭಾಳ ಸುಧಾರಣೆ ಬಂತು. ಬೆಳಕಿನ ವ್ಯವಸ್ಥೆ ಆಯಿತು, ಡೈನಮ್ ಬಂತು. ಸ್ಟಾರ್ಟ್ ಮಾಡಿದ್ದು ಹೊನ್ನೆ ಎಣ್ಣೆ ದೀಪದ ಬೆಳಕಿನಲ್ಲಿ. ಅವಾಗೆಲ್ಲ ಭಾಳ ಕಷ್ಟ. ಆಗಿಂದಕ್ಕೂ ಈಗಿಂದಕ್ಕೂ ಭಾಳ ವ್ಯತ್ಯಾಸ ಉಂಟು, ಭಾಳ ವ್ಯತ್ಯಾಸ. ಆವಾಗ ಹೇಗಾದರೂ ರಪ್ಪ ಮಾಡ್ಕೊಂಡು ಹೋದ್ರು ಆ ದೊಂದಿ ಬೆಳಕಿಗೆ, ರಂಗಸ್ಥಳದಲ್ಲೂ ದೊಂದಿ ಬೆಳಕೆ, ಗುಂಡ್ಬಾಳದಲ್ಲಿ ನಾನು ಹೋದವಾಗ ಅದೇ ಇತ್ತು. ಆವಾಗ ಬಣ್ಣ ಹೆಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆದು ಹೋಗ್ತಿತ್ತು. ದೂರ ನಿಂತು ನೋಡಿದವರು ಭಾರಿ ಒಳ್ಳೆಯದಾಗದೆ ಅಂತಿತ್ತು ಹೇಳ್ತಿದ್ರು. ಅದ್ರ ನಂತರ ಗ್ಯಾಸ್ ಲೈಟ್ ಬಂತು, ಮೆಟ್ರೋಮಿಕ್ಸ್. ಇದು ಬಂದು ಅದ್ರ ಬೆಳಕಿನಲ್ಲಿ ಸಾಧಾರಣ ಆಯಿತು. ಈ ಕರೆಂಟ್ ಬೆಳಕು ಭಾರಿ ಚೊಕ್ಕಾಗಿ ಹೋಯ್ತು. ಆಗ ಮೇಕಪ್ ಮಾಡೋರು ಭಾಳ ಕಾಳಜಿ ವಹಿಸಬೇಕು. ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಗೊತ್ತಾಗ್ತದೆ, ಬಣ್ಣ ಇಲ್ಲದೆ ಇದ್ದು ಗೊತ್ತಾಗುತ್ತದೆ. ಈ ಮುಖದ ಬಣ್ಣಕ್ಕೂ ಕೈ ಬಣ್ಣಕ್ಕೂ ಸ್ತ್ರೀವೇಷ ಮಾಡುವವರಿಗೆ ಅದು ಭೇದ ಕಾಣ್ತದೆ. ಹಾಗಾಗಬಾರ್ದು, ಈ ಮುಖದ ಬಣ್ಣವೇ ಬರಬೇಕು ಇದಕ್ಕೂ. ಅಷ್ಟೆಲ್ಲ ಜಾಗೃತರಾಗಿ ಇದು ಮಾಡ್ಕೊಳ್ತಾರೆ. ಸರ್, ನೀವು ಯಕ್ಷಗಾನಕ್ಕೆ ಪ್ರವೇಶ ಮಾಡಿದ ಕಾಲದಲ್ಲಿ ಆಗಿರುವ ಪ್ರಸಿದ್ಧ ಕಲಾವಿದರು ಯಾರು? ಮತ್ತು ನಿಮಗೂ ನಾನು ಇವರಾಗಿ ಮಾಡಬೇಕು, ಇವ್ರು ಚೆನ್ನಾಗಿ ಮಾಡ್ತಾರಲ್ಲ ಅನ್ನಬಹುದಾದಂಥವ್ರು, ಮತ್ತು ನೀವು ಪ್ರಸಿದ್ಧ ಆಗೋದಕ್ಕೆ ನಿಮಗೆ ಸಹಾಯ ಮಾಡಿದಂಥ ಕಾಲದ ಕಲಾವಿದರು? ನಾವು ಗುಂಡ್ಬಾಳದಲ್ಲಿ ಕುಣಿತಾ ಇರುವಾಗ ಅಲ್ಲಿಗೆ ಹರಕೆ ಮಾಡಲಿಕ್ಕೆ ಅಂತ ಕೆಲವರು ಬರ್ತಿದ್ರು. ಅದರಲ್ಲಿ ಪ್ರಮುಖರು ವಯಸ್ಸಾದವರು, ಆಗಿನ ಕಾಲದ ಮೇರು ಕಲಾವಿದರು ಶಿವರಾಮ ಹೆಗಡೆಯರು, ಕೆರೆಮನೆ. ಅವರು ಗದಾಯುದ್ಧದ ಭೀಮ, ಕೌರವ ಮತ್ತು ಚಿತ್ರಸೇನ, ಕೀಚಕ, ಶೃಂಗಾರ ಪಾತ್ರಗಳಲ್ಲಿ ಹೀಗೆ ವೈವಿಧ್ಯಮಯವಾದ ಅನೇಕ ಯಕ್ಷಗಾನ ವೇಷಗಳನ್ನು ಮಾಡ್ತಿದ್ದರು. ಹೌದು, ನಮ್ಮ ದಕ್ಷಿಣೋತ್ತರ ಕನ್ನಡದಲ್ಲಿ ಅವರು ಹೆಸರಾದ ದೊಡ್ಡ ಕಲಾವಿದರು. ಅವರಿಗೆ ನನ್ನ ನೋಡಿ ಭಾಳ ಖುಷಿಯಾಯಿತು, ಸಂತೋಷಪಟ್ಟರು. ನನಗೆ ಯಾವಾಗಲೂ ಮೇಕಪ್ನಲ್ಲಿ ಸ್ವಲ್ಪ ಹಿಡಿತ, ಬಣ್ಣಗಾರಿಕೆ ಆಗಲಿ ಮೀಸೆ ಹಚ್ಚೋದ್ರಲ್ಲಾಗಲಿ ಭಾಳ ಅಚ್ಚುಕಟ್ಟು ಮಾಡ್ಕೊಳ್ಳೋದು. ಅವರಿಗೆ ಅಷ್ಟು ದೊಡ್ಡ ಕಲಾವಿದರು ಅವರು, ಅವರಿಗೆ ನಾನು ಮೀಸೆ ಹಚ್ಕೊಡ್ಬೇಕಿತ್ತು. ಹಾಂ, ಅದು ಮತ್ತು ಅವ್ರದ್ದು ಹುಟ್ಟು ಮೀಸೆ ಉಂಟು, ಎಲ್ಲರಿಗೂ ಆಗೋದಿಲ್ಲ ಅದು. ಅವ್ರ ಮೇಲಿಂದ ಆ ಮೀಸೆ ಮೇಲೆ ಹಚ್ಕೊಡ್ಬೇಕು.
ಕಡೆಗೆ ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಂದರೆ ಸ್ವಲ್ಪ ಮುಟ್ಬಿಟ್ಬಿಡ ಓಹೋ ಹಾಂ ಅಂತ ಹೋಗ್ತಿದ್ರು. ಭಾಳ ಖುಷಿ ಅವ್ರಿಗೆ, ನಾನಂದ್ರೆ ಭಾಳ ಖುಷಿ. ಅಲ್ಲಿಂದ ನನಗೆ ಅವ್ರ ಮೇಲೆ ಒಂದು ಆಕರ್ಷಣೆ ಉಂಟಾಯಿತು. ಇಷ್ಟು ದೊಡ್ಡ ಕಲಾವಿದರು ನಾನು ಪ್ರೀತಿ ಮಾಡ್ತಾರಲ್ಲ ಅಂತ ಒಂಥರದ ಭಕ್ತಿನೂ ಬಂತು, ಗೌರವವೂ ಬಂತು. ಹೀಗೆ ಆಯಿತು. ಮಾಬಲೇಡಿಯರವ್ರ ಜೊತೆ ಬರ್ತಿದ್ರು. ಅವರಿಬ್ಬರು ಆಗಿನ ಕಾಲದ ಪ್ರಸಿದ್ಧ ವೇಷಧಾರಿಗಳು. ಸರ್ವೇ ಸಾಮಾನ್ಯವಾಗಿ ಎಲ್ಲವರನ್ನೂ ಮೆಚ್ಚಿಸ್ಕೊಂಡವರು, ಆಬಾಲವೃದ್ಧರಾಗಿ. ಅವರು ಒಡನಾಟ ಸಿಕ್ತು ನನಗೆ. ಅವರು ಹಾಗೆ ಒಬ್ಬ ಕಲಾವಿದ ಒಳ್ಳೆ ಮಾಡ್ತಾನೆ ಅಂತ ಆದರೆ ನಾವು ಅಪ್ಕೊಂಡೇ ಮಾತಾಡೋದು. ಭಾಳ ಖುಷಿ ಕೊಟ್ಟೆ ಮಾರಾಯ ಅಂತಿದ್ರು. ಸ್ತ್ರೀ ಪಾತ್ರಕ್ಕೆಲ್ಲ ಜಮದಗ್ನಿ ಮಾಡ್ಕೊಂಡು ಹೊರಟ್ರೆ ಅವರು 3 ಸಲ ಕರೀತಾರೆ. ಆ ಫಸ್ಟಿಗೆ ಕರೆದವಾಗಲೇ ಕೆಲವ್ರಿಗೆ ತಿಳುವಳಿಕೆ ಇಲ್ಲದೆ ಇದ್ದೆ ಹೊಕ್ಕಿಬಿಡ್ತಾರೆ, ಮೀನು ಇದನ್ನು ಮಾಡ್ಕೊಂಡು ರೇಣುಕೆ ಮಾಡಿಕೊಂಡು. ಅದು ಹಾಗಲ್ಲ, ಅದು 3ನೇ ಸಲ ಕರೀತಾರೆ ಅವರು ತಾರಕಕ್ಕೆ. ಸಿಟ್ಟು ಬಂದು ಇನ್ನೂ ಬರಲಿಲ್ವಲ್ಲ ಇವಳುಗಳಿಗೆ, ಆವಾಗೇ ಬರಬೇಕು. ಅದು ಅವ್ರಿಗೆ ಭಾಳ ಖುಷಿ ಕೊಡ್ತಿತ್ತು. ನಾನು ಅದನ್ನೇ ಮಾಡ್ತಿದ್ದೆ. ಹೀಗಾಗಿ ಈ ದೊಡ್ಡ ದೊಡ್ಡ ವೇಷಧಾರಿಗಳೆಲ್ಲ ನನ್ನನ್ನು ಮೆಚ್ಕೊಳ್ಳಿಕ್ಕೆ ಕಾರಣ ನಾನು ಅವರಿಗೆ ಒದಗಿದ್ದು ಹೌದು, ಅವರು ಅದಕ್ಕೆ ಅವಕಾಶ ಕೊಟ್ಟಿದ್ದು ಹೌದು. ಮತ್ತೆ ಮುಂದಿನ ಸಲ ಬಂದಾಗ ಅವ್ರದ್ದು ನಂದು ಅದೇ ವೇಷ ಆಗಬೇಕು. ಅವ್ರದ್ದು ಜಮದಗ್ನಿ ಆದರೂ ನಂದೇ ರೇಣುಕೆ ಆಗಬೇಕು. ಶಿವರಾಮಣ್ಣರ ಜೊತೆಗೆಲ್ಲ ಅವ್ರದ್ದು ಯೋಗ್ಯತೆ ದೃಷ್ಟಿಯಿಂದ ಆವಾಗ ನಾನು ಸೈರೇಂದ್ರಿ ಮಾಡೋದಲ್ಲ ಅವ್ರ ಜೊತೆಗೆ. ಯಾರೂ ಇರಲಿಲ್ಲ. ಇದ್ದದ್ರ ಮಟ್ಟಿಗೆ ನಾನು ಒಳ್ಳೆ ರೂಪ ಆಗ್ತದಿಲ್ಲ, 4 ಮಾತು ಕಡಿಮೆ ಆದರೂ ಆ ಕತೆಗೆ ಭಂಗ ತರೋದಿಲ್ಲ, ನೀವೇ ಮಾಡ ಅಂತ ಮಾಡಿಸ್ಕೊಳ್ತಿದ್ರು. ಹೀಗಾಗಿ ಅವ್ರದ್ದು ನನ್ನ ಪ್ರೀತಿ ಅವರು ಉಪಯೋಗಿಸ್ಕೊಂಡ್ರು. ನನಗೊಂದು ವೇಷಧಾರಿಯಾಗಿ ಬೆಳೀಲಿಕ್ಕೆ ಅವಕಾಶ ಕೊಟ್ಟರು. ಮೂಡ್ಕಣ್ಣಿಯವರೆಲ್ಲ ಇದ್ದರು. ಮೂಡ್ಕಣ್ಣಿಯವರು ಇದ್ದರು, ಆದರೆ ಅವರು ಸಾಮಾನ್ಯ 75 ವರ್ಷದಲ್ಲಿ ಅವ್ರ ಜೊತೆಗೆ ಒಂದು ವೇಷ ಮಾಡೋದು ಸಂದರ್ಭ ಬಂತು ಇಡಗುಂಜಿ ದೇವಸ್ಥಾನದಲ್ಲಿ. ಅದೊಂದು ಪುಣ್ಯಗಳಿಗೆ ಅಂತ ಹೇಳಬೇಕು. ಅವ್ರದ್ದು ಕೃಷ್ಣನ ಪಾತ್ರ. ಆವಾಗ ಮೀಸೆ ಬಿಟ್ಟು ಕೃಷ್ಣ, ಮೀಸೆ ಬಿಟ್ಟು ಕೃಷ್ಣನ್ ಮಾಡ್ತಿದ್ರು. ಈ ನಮ್ಮಲ್ಲಿ ಈಗಿನ ಪದ್ಧತಿಯಲ್ಲಿ ಕೃಷ್ಣನಿಗೆ ಮೀಸೆ ಇರುವುದಿಲ್ಲ, ಅದು ಯಾಕೋ ಗೊತ್ತಿಲ್ಲ ನನಗೆ. ಮೀಸೆ ಇಟ್ಟರೆ ಅದು ಕೃಷ್ಣ ಅಂತ ಹೇಳೋದಿಲ್ಲ. ಆವಾಗ ಮೂಡ್ಕಣಿ ನಾರಾಯಣ ಮೀಸೆ ಹಣ್ಣಾದ ಮೇಲೂ ಅದಕ್ಕೆ ಕಪ್ಪು ಹಚ್ಚಿ ಗ್ಯಾದಿ ಮುಂದ್ಲಿ ಕಟ್ಟೆ ಮಾಡ್ತಿದ್ರು ಕೃಷ್ಣನ. ಒಡ್ಡೋಲಕದಲ್ಲಿ 2 ಸ್ತ್ರೀ ವೇಷ ಬೇಕು, ರುಕ್ಮಿಣಿ ಸತ್ಯಭಾಮ. ಅದರಲ್ಲಿ ಒಂದು ರುಕ್ಮಿಣಿ ಪಾತ್ರವೇ ಯಾವುದೋ ಒಂದು ನಾನು ಮಾಡಿದ್ದೆ. ಅವರು ಅಷ್ಟು ಪದ್ಯಕ್ಕೆಲ್ಲ ಅಕ್ಷರಕ್ಕೆಲ್ಲ ಅಭಿನಯಿಸೋರು. ಮೂಡ್ಕಣಿ ನಾರಾಯಣರು ನಮ್ಮಲ್ಲಿ ಅಭಿನಯ ಬೇಕು ಯಕ್ಷಗಾನಕ್ಕೆ ಅನ್ನೋದು ತಂದವರು ಅವರು. ಅವರಿಂದಲೇ ಶಿವರಾಮಯ್ಯರು, ಮಾಬಲೇಗಡೆಯವರು, ನಮ್ಮ ಈ ಉತ್ತರ ಕನ್ನಡದ ಎಲ್ಲ ಹಿರಿಯ ಕಲಾವಿದರೆಲ್ಲ ಉಪದೇಶ ಮಾಡ್ಕೊಂಡಿದ್ದಾರೆ. ನಾನು ನೋಡಿದ್ರ ಪೈಕಿ ಹೌದು. ಅವರು ನನಗೆ ಅವ್ರ ಮನೆಗೊಂದು ಸಲ ಕರೆದು ಮೂಡ್ಕಣಿಗೆ ಅವ್ರದ್ದು ಒಡನಾಟ ಆಯ್ತಾ ಇಲ್ಲ, ಬಾ ಅಂತ ಕರ್ಕೊಂಡು ಅವ್ರ ಅಣ್ಣನ ಮಗ ರಾಮಯ್ಯವ್ರನ್ನ ಇಲ್ಲಿ ಕಳಿಸಿ ಕರ್ಕೊಂಡೋದ್ರು. ನಾವು ಆವಾಗ ಆಚೆ ಇದ್ದಾಗಿತ್ತು. ಬಂದು ಕರ್ಕೊಂಡೋದ್ರು. ಕರ್ಕಿ ಅಮ್ಮನವ್ರ ಮನೆ ದೇವಸ್ಥಾನದಾರ ಹೋದದ್ದು, ಈ ರೋಡ್ ಆಗಲಿಲ್ಲ. ಆಗ ಹೋದೆ. 2 ದಿವಸ ಉಳಿಸ್ಕೊಂಡ್ರು. ಭಾಳ ಆತ್ಮೀಯರು. ನಮ್ಮ ಉತ್ತರ ಕನ್ನಡದ ಹೆಚ್ಚಾಗಿ ಆಗಿನ ಕಾಲದ ಕಲಾವಿದರೆಲ್ಲ ಭಾಳ ಆತ್ಮೀಯವಾಗಿ ಒಬ್ಬ ಕಲಾವಿದನ್ನು ಕರೆಯೋದು, ಒಡ ಹುಟ್ಟಿದಕ್ಕಿಂತ ಹೆಚ್ಚು ಅಣತಬದಿಕ್ಕಳಾಗಿ. ಮತ್ತು ಒಳ್ಳೇದು ಮಾಡ್ತಾನೆ ಅಂತಾದರೆ ಆಗಿನ ಕಾಲದಲ್ಲಿ ಜಾತಿ ಇದಿರಲಿಲ್ಲಾಗಿತ್ತು. ಅದರಲ್ಲಿ ನಾನಂತೂ ನಮ್ಮ ವೆಂಕಟೇಶನೇ ಹೇಳ್ಬಿಟ್ಟೆ. ಹಾಗಾಗಿ ಅವರೆಲ್ಲ ಉಳಿಸ್ಕೊಂಡ್ರು. ಆ ಯಾವ ಸಂದರ್ಭ ಅದು ಕೇಳಿದ್ರೆ, ಚಿಟ್ಟಾಣಿಯವ್ರದ್ದು ನಂದು ಗದಾಯುದ್ಧದ ಭೀಮ ಕೌರವ ಆಗುವಂಥ ಸಂದರ್ಭ. ಅವರು ಕೌರವನಾಗಬೇಕು ಹೇಳೋದ್ರೆ ನನ್ನ ಭೀಮನೇ ಆಗಬೇಕು, ಇಲ್ಲಿ ಅವರು ವೇಷ ಮಾಡೋದಿಲ್ಲ ಆಗಿರು, ಅನಂತ ಭೀಮನೇ ಎಲ್ಲ ಆಗೋದಿಲ್ಲ ಅಂತಿದ್ರು. ಹೀಗೆ ಅಷ್ಟು ಅಚ್ಚುಮೆಚ್ಚಾಗಿ ಉಳಿದಾಯ್ತು ನಾವು. ಭೀಮ ಕೌರವ, ಸುಧನ್ವ ಅರ್ಜುನ, ರಕ್ತಜಂಗ ರುದ್ರಕೋಪ, ಹೀಗೆ ಅನೇಕ ಇದು ಜೋಡಿ ಪಾತ್ರ ಅಂದರೆ ಚಿಟ್ಟಾಣಿ ಜಲವಳ್ಳಿ. ಈ ಯಕ್ಷಗಾನ ಎಲ್ಲೆಲ್ಲೂ ಪ್ರಚಾರ ಉಂಟೋ ಅಲ್ಲಿ ಎಲ್ಲರಿಗೂ ಗೊತ್ತುಂಟು. ಇದು ಸಾಮಾನ್ಯ ಒಂದು 60 ವರ್ಷದ ಸುದ್ದಿ. ಅವರಿಗೂ 84 ನಡೀತದೆ. ನಂದವ್ರದ್ದು ವಯಸ್ಸು ಸಾಮಾನ್ಯ ಹತ್ತತ್ರ. ಅವರು ಹೇಳ್ತಾ ಇದ್ರು. ಹಾಂ, ನನಗೊಂದು 2 ವರ್ಷ ಹೆಚ್ಚೇನು ಅವರಿಂತ. ವೆಂಕಟೇಶ್ ಚಲೋ ಕುಣಿತಿದ್ದೆ ಮಾರಾಯ, ಸ್ತ್ರೀ ವೇಷ ಮಾಡ್ದವ, ದಕ್ಷಿಣಕ್ಕೆ ಹೋಗಿ ಮಾತೃರಾಶಿ ಕಲಿತ ಕುಣಿ ಕಡಿಮೆ ಮಾಡ್ಬಿಟ್ಟ ಅಂತೇಳಿ ಅವರು. ಸತ್ಯ, ಅದು ಸತ್ಯ. ನೀವು ಗುಂಡ್ಬಾಳದಿಂದ
ಮೊದಲು ಹೋದ ವೃತ್ತಿಮೇಳ ಯಾವುದು? ಕೊಂಡದ ಕುಳಿಯವರದ್ದು ಇಡುಗುಂಜಿ ಮೇಳ ಅಂತ ಒಂದು ತಯಾರು ಮಾಡಿದರು. ಶಿವರಾಮೇಶ್ವರ ಮೇಳ ಇರ್ತಾ ಅವ್ರದ್ದೊಂದು ಮೇಳ ತಯಾರಾಯಿತು. ಅವರೇನು ವೈಯಕ್ತಿಕ ಕಾರಣಗಳಿಂದ ಕಲಾವಿದರು ಬೇರೆ ಬೇರೆ ಆಗ್ಬಿಟ್ರು. ಆಗ ಅಲ್ಲಿಗೆ ನನ್ನನ್ನು ಕೊಂಡದ ಕುಳಿಯವರು ನಮ್ಮ ಮನೆಗೆ ಬಂದು ಕರ್ಕೊಂಡು ಹೋದರು. ರಾಮ ಹೆಗಡೆಯರು, ಈಗಿದ್ದ ರಾಮಚಂದ್ರ ಹೆಗಡೆಯ ಅಜ್ಜ. ಅಲ್ಲಿ 2 ವರ್ಷ ಆ ಮೇಳದಲ್ಲಿ ತಿರುಗಾಟ ಮಾಡಿದೆ. ನನ್ನ ಜೊತೆ ವೇಷಧಾರರು ಆವಾಗಲೂ ಚಿಟ್ಟಾಣಿಯವರೇ. ನಾವು ಇಲ್ಲಿ ಗುಂಡ್ಬಾಳದಲ್ಲಿ ಇದ್ದ ಸೊಟ್ಟನ್ನು ಹಾಗೆ ಕರ್ಕೊಂಡು ಹೋದರು. ಅವಾಗ ಹೆಚ್ಚಾಗಿ ಸ್ತ್ರೀ ವೇಷದ ಪ್ರಾಧಾನ್ಯ ಪ್ರಸಂಗ ಆಡೋದಿಲ್ಲ, ಎಲ್ಲ ಪುರುಷ ಪಾತ್ರ ಪ್ರಾಧಾನ್ಯ ಇಟ್ಕೊಳ್ತಿದ್ರು. ಸ್ತ್ರೀ ವೇಷದ ಕೊರತೆ ಇತ್ತು ಅಂತ. ನಂತರ ಒಂದು 2 ವರ್ಷ ಅಲ್ಲಿ ಆಯ್ತು. ಅದು ಹಿಮ್ಮೇಳ ಯಾರಿದ್ರು? ಹಿಮ್ಮೇಳ ಕೃಷ್ಣ ಕಡತೋಕರು, ಮತ್ತು ಜನಾರ್ದನ್ ಹೆಬ್ಬಾರ್ ಅಂತ ನಾಗೂರವರು, ದಕ್ಷಿಣ ಕನ್ನಡದವರು. ಅವರು ಸಂಗೀತಗಾರರು, ಇವರು ನಿಜವಾಗೋತರು. ಹೀಗಾಗಿ ಒಳ್ಳೆ ಆಗಿನ ಕಾಲದಲ್ಲಿ ಅವರು ನಮಗೆ ಒಳ್ಳೆ ಸ್ಫೂರ್ತಿ ಕೊಡ್ತಿದ್ರು. ಕಡೆಗೆ ಅವರು ಮೂಲ್ಕಿ ಮೇಳಕ್ಕೆ ಹೋದರು, ಕೃಷ್ಣ ಕಡತೋಕರು. ಹಾಗಾಗಿ ನಮಗೆ ಅವ್ರು ತಪ್ಪಿದ್ರು. ಇಲ್ಲಿ ಕೆರೆಮನೆ ಮೇಳಕ್ಕೆ ನಮ್ಮ ಮತ್ತೆ ಕರೆದ್ರು. ಅಲ್ಲೊಂದು 2 ವರ್ಷ ತಿರುಗಾಟ ಮಾಡಾಯಿತು. ನೆಬ್ಬೂರು ಭಾಗವತರು. ನಂತರ ಕೆರೆಮನೆ ಮೇಳಕ್ಕೆ ನರಸಿಂಹದಾಸರು ಬಂದರು. ನರಸಿಂಹದಾಸರು ಬಂದರು. ನಾವು ಕಡತೋಕರನ್ನೇ ತಗೊಂಡೇ ಇತ್ಲಾಗೆ ಮೇಳ ಹೊರಟಾಯ್ತು. ಒಂದು 4 ವರ್ಷ ಅಲ್ಲಿ ಉಳಿದಾಯ್ತು. ಕೊಳಗಿ ಬೀಸ್ ಮೇಳ ಅಂತ ಮಾಡಿದರು. ಅದು ಒಳ್ಳೆ ಪ್ರಸಿದ್ಧ ಆಗಿತ್ತು. ಆವಾಗ ಚಿಟ್ಟಾಣಿಯವರು, ನಾನು, ಕೊಂಡದ ಕುಳಿಯವರು, ಗಜಾನನ್ ಭಂಡಾರಿ ಹಳದಿಪುರ ಸ್ತ್ರೀ ವೇಷಕ್ಕೆ ಅವ ಸದೃಷ್ಣೆ, ಸೈರೇಂದ್ರಿನೂ ಮಾಡ್ತಿದ್ದ, 2 ಪಾತ್ರ ಮಾಡ್ತಿದ್ದ, ಮೇನಕ್ಕೆ ಮಾಡ್ತಿದ್ದ, ಎಲ್ಲ ಪಾತ್ರ ಮಾಡ್ತಿದ್ದ ಸ್ತ್ರೀ ವೇಷದ್ದು. ಪದ್ಯ ಕಚ್ಚುಕಟ್ಟಾಗಿ 4 ಮಾತಾಡುವ ಕೆಪಾಸಿಟಿ ಇತ್ತು ಅವನಿಗೆ. ಹೀಗೆ ತಿರುಗಾಟ ಮಾಡ್ತಾ ಇರುವಾಗ ಸುರತ್ಕಲ್ ಮೇಳದವರು ಈ ಅಂಕೋಲವರೆಗೆ, ಕಾರವಾರದವರೆಗೆ ಹೋಗ್ತಿದ್ರು. ಸುರತ್ಕಲ್ನಿಂದ ಬಂದವರು. ನಮ್ಮ ಮೇಳದ ಆಟ ಆದರೆ ಉಪ್ಪಿನಪಟ್ಟಣ, ಕುಮಟ, ಹಳದಿಪುರ ಎಲ್ಲಾದರೂ ಆದರೆ ಆ ಮೇಳದ ಯಜಮಾನರು ವರದರಾಜ ಪೈರು ಮೇಳದ ಯಜಮಾನರು ಆನಂದ್ ಮಾಸ್ಟರ್ನ ಕರ್ಕೊಂಡು ಆಟ ನೋಡ್ಲಿಕ್ಕೆ ಬರ್ತಿದ್ರು. ಅಲ್ಲಿ ಸಾಧಾರಣ ಅವರಿಗೆ ನಮ್ಮ ವೇಷ ಯಾವುದು, ಚಿಟ್ಟಾಣಿಯವ್ರದ್ದು ನಂದು ಯಾವುದು, ನನ್ನ ವೇಷ ಎಷ್ಟೊತ್ತಿಗೆ ಬರ್ತದೆ, ಪ್ರವೇಶ ಆಗ್ತದೆ, ಇದನ್ನು ನೋಡ್ಲಿಕ್ಕೆ ಬರ್ತಿದ್ರು. ವೇಷಕ್ಕೆ ಬಂದು ನೋಡಿದ್ರು. ಕೀಚಕ ವಧೆ ದಿವಸವೂ ನೋಡಿದ್ರು. ಭಸ್ಮಾಸುರ ಮೋಹಿನಿಯಾದರೂ ಬಂದು ನೋಡಿದ್ರು. ಕಡೆಗೆ
ಹೊನ್ನಾವರ ಕರ್ಕಿ ಸತ್ಯನಾರಾಯಣ ಭಂಡಾರಿ ಮತ್ತು ಪ್ರಭಾಕರ್ ಭಂಡಾರಿ ಚೆಂಡೆ ಮೊದಲಾಗಿ ಇರ್ತಿದ್ರು. ಅವರು ನಮ್ಮ ಭಾರಿ ಸ್ನೇಹಿತರು. ಆವಾಗ ನಮಗೆ ಕುಣಿತ ಗಿಣಿತ ಎಲ್ಲ ನಾವು ಹೋಗಿ ಎಲ್ಲೋ ಕಲಿತವರಲ್ಲ. ನಮ್ಮನ್ನೆಲ್ಲ ತಿದ್ದಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ನಮ್ಮನ್ನು ಭಾಳ ತಿದ್ದಿದ್ದಾರೆ. ಅವರಿಬ್ಬರನ್ನು ನಾನು ಎಂದೂ ಮರುವುದಿಲ್ಲ. ಈಗ ಮೊನ್ನೆ ಮಾತಾಡಿಸಿ ಬಂದಿದ್ದೆ. ಅವರು ಕೊನೆಯವರೆಗೆ ಅಂದರೆ ಸಾಮಾನ್ಯ ನಮಗೊಂದು 25 ವರ್ಷವರೆಗೆ ಸಿಕ್ಕಿದ್ದಾರೆ. ಸುರತ್ಕಲ್ ಮೇಳಕ್ಕೆ ವರದರಾಜ್ ಪೈರು ಮತ್ತು ಆನಂದ್ ಮಾಸ್ಟ್ರು ಬಂದು ನನ್ನನ್ನು ನೀವು ನನ್ನ ಮೇಳಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟರು. ಅದಕ್ಕೆ ನಾನು ಹೇಳಿದೆ, ನನ್ನ ಜೊತೆಗೆ ಚಿಟ್ಟಾಣಿಯವರಿದ್ದಾರೆ, ನಾನು ಒಬ್ಬ ಬಂದರೆ ಇಲ್ಲಿ ಅಭಿಮಾನಿಗಳಿಗೆಲ್ಲ ಬೇಸರ ಮಾಡಿದಾಗ ಆಗ್ತದೆ, ನಾವು ಕಲಾವಿದರು ಎಲ್ಲರ ಹತ್ರ ಚೆನ್ನಾಗಿರಬೇಕು ಅಂತ ಹೇಳಿದೆ ಅವರಿಗೆ. ಆವಾಗ ಅವರು ಅದಕ್ಕೆ ಒಪ್ಪಿದರು. ಆದರೆ ಚಿಟ್ಟಾಣಿಯವರನ್ನು ಮೇಳಕ್ಕೆ ತಗೊಂಡ್ರೆ ಅವ್ರಿಗೆ ಹಿಮ್ಮೇಳ ಬೇರೆ ಆಗಬೇಕಾಗ್ತದೆ. ಹಿಮ್ಮೇಳ ಜಾಗಟೆ ಮೇಳ ಅವ್ರಿಗೆ ಆಗಲಿಕ್ಕಿಲ್ಲ. ಆದ್ದರಿಂದ ಅದಕ್ಕೇನು ವ್ಯವಸ್ಥೆ ಮಾಡಬೇಕಾಯ್ತು ತಿಳಿದು ಹೇಳ್ತೇವೆ ಅಂದರು. ಅಡ್ಡಿಲ್ಲ ಅಂತ ನಾನು ಒಪ್ಪಿದೆ. ಕಡತೋಕ ಕೃಷ್ಣ ಭಾಗವತರನ್ನು ಭಾಗವತಿಗೆ ಆ ಮೇಳಕ್ಕೆ ಆಯ್ಕೆ ಮಾಡಿಕೊಂಡ್ರು. ಅವರಿಗೆ ಒಂದು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ನೀವು ನಮ್ಮ ಮೇಳಕ್ಕೆ ಬರಬೇಕು ಅಂತ ಆಮಂತ್ರಣ ಕೊಟ್ಟರು. ಜಲವಳ್ಳಿ ವೆಂಕಟೇಶ್ ಇರ್ತಾನೆ, ಚಿಟ್ಟಾಣಿಯವರು ಬರ್ತಾರೆ, ನೀವು ಬರಬೇಕು ಅಂತಂದರು. ಅದಕ್ಕೆ ಒಪ್ಪಿದ್ರು ಅವರು. ಚಿಟ್ಟಾಣಿಯವರು ಆ ಮೇಳಕ್ಕೆ ಹೋಗ್ಲಿಕ್ಕೆ ಒಪ್ಪಲಿಲ್ಲ. ಅದು ಜಾಗಟೆ ಮೇಳ, ನಮ್ಮಲ್ಲಿ ತಾಳದ ಹಾಗಲ್ಲ, ಬಡಗು ತೆಂಕು ಹೇಳೋದು ಬೇರೆ ಬೇರೆ, ತಂಗ ಸಾಧ್ಯ ಇಲ್ಲ ಅದು ಅಂತೇಳಿ ಅವ್ರು ಬರಲೇ ಇಲ್ಲ. ನನ್ನನ್ನು ಅವ್ರು ಬಿಡಲಿಲ್ಲ. ಅಲ್ಲಿ ಸುರತ್ಕಲ್ಲಿ ಕರ್ಕೊಂಡು ಹೋದರು. ಕರ್ಕೊಂಡೋಗಿ ಎಷ್ಟು ಅಡ್ವಾನ್ಸ್ ಬೇಕು ಅಂತ ಕೇಳಿದರು. ನನಗೆ ಅಡ್ವಾನ್ಸು ಬೇಡ, ನಾನು ಅಡ್ವಾನ್ಸ್ ತಗೊಳ್ಳೋದಿದ್ರು ನಮ್ಮೂರಲ್ಲಿ ಯಾರಾದರೂ ಒಬ್ಬರು ಪ್ರಮುಖರು ಎದುರಿಗೆ ಮಾತಾಡ್ಕೊಳ್ಳುವ, ನಾಳೆಗೆ ರಗಳೆ ಆಗೋದು ಬೇಡ ಅಂತ ಹೇಳಿದೆ ನಾನು. ನಿಮ್ಗೆ ಯಾರಿದ್ದಾರೆ ಪರಿಚಯದವರು ಕೇಳಿದ್ರು. ನಾನು ಜಾಲಿಸತಿ ವಕೀಲರ ಸುದ್ದಿ ಹೇಳಿದೆ, ದೊಡ್ಡ ಜಾಲಿಸತಿಯವರದ್ದು. ಅಲ್ಲೇ ಕೂತೆ ನಾವು ಏನು ಮಾತಾಡ್ಕೊಂಡು ಅವ್ರ ಮುಖಾಂತರ ಅಡ್ವಾನ್ಸ್ ಮಾಡಿಕೊಳ್ಳುವ ಅಂದೆ. ಅಡ್ವಾನ್ಸ್ ಅಂದರೆ ಒಂದು 2,000-3,000 ಕೊಡ್ತಾರೇನೋ ಅಂತ ನನ್ನ ಲೆಕ್ಕ. ಅವ್ರು ಹಾಗೇನಿಲ್ಲ, ಮತ್ತು ನಾವು ಯಾವ ಕಲಾವಿದರು ತಂದರೂ ಅವ್ರಿಗೆ ಅಡ್ವಾನ್ಸ್ ಕೊಡ್ತೇವೆ ಮತ್ತು ಅದಕ್ಕೆ ಬಡ್ಡಿ ಹಾಕೋದಿಲ್ಲ, ನೀನು ತಗೋ, ಎಷ್ಟು ಬೇಕು ನಿಮಗೆ, 10,000 ಸಾಕೋ 15,000 ಬೇಕೋ ಕೇಳಿದ್ರು. ನಾನು ಆವಾಗ 1,000 ರೂಪಾಯಿ ಹಿಡ್ದವನೇ ಅಲ್ಲ, 100-200 ರೂಪಾಯಿ ನಮ್ಮ ಕೈಗೆಲ್ಲ ಬಂದದ್ದು ಭಾಳ. ಅಯ್ಯೋ ಅಷ್ಟೆಲ್ಲ ಬೇಡ ಅಂದೆ. ಅವ್ರು ಏನು ತಿಳ್ಕೊಂಡ್ರು, ಬಡ್ಡಿ ಹಾಕ್ತಾರೇನೋ ಅಂತ ತಿಳ್ಕೊಂಡ್ರು. ಇಲ್ಲ, ಇದಕ್ಕೆ ಹಣಕ್ಕೆ ಬಡ್ಡಿ ಇಲ್ಲ, ಕಲಾವಿದರಿಗೆ ಕೊಟ್ಟ ಸಾಲಕ್ಕೆ ನೀನು ನಿಧಾನ ಕೊಡ್ಲಿಕ್ಕೂ ತಗೊಂಡು ಹೋಗು ಅಂದರು. ಬೇಡ ಅಂದರೂ ಕೇಳಲಿಲ್ಲ. 10,000 ರೂಪಾಯಿ ಕೊಟ್ಟರು. ಅದು ಯಾವುದು ಬರೇ 150 ರೂಪಾಯಿ ನೋಟು, 10 ರೂಪಾಯಿ ನೋಟು, ಒಂದಿಷ್ಟ ಆಯಿತು. ಅದಷ್ಟು ಸುರತ್ಕಲ್ಲಿಂದ ಊರಿಗೆ ತರಲಿಕ್ಕೆ ನನಗೆ ಹೆದರಿಕೆ. ಅವರು ಅಲ್ಲಿ ಮಂಗಳೂರಿಂದ ಆವಾಗ ಕಾಸರಗೋಡು ಧಕ್ಕೆಗೆ 10 ರೂಪಾಯಿ ಒಂದು ಕಾರಿಗೆ, ಒಂದು ಸೀಟಿಗೆ 6 ಜನ 8 ಜನರವರೆಗೆ ಹಾಕ್ತಿದ್ರು ಅವರು. ಅಲ್ಲೇ ಅವ್ರ ಮನೆ ಬಾಗಿಲಲ್ಲೇ ಕಾರ್ ನಿಲ್ಲಿಸಿ 10 ರೂಪಾಯಿ ಅವನಿಗೆ ಕಾರ್ ಡ್ರೈವರ್ನಿಗೆ ಕೊಟ್ಟು, ಇಲ್ಲಿ ಧಕ್ಕೆ ಆವಾಗ ಬ್ರಿಡ್ಜ್ ಆಗಲಿಲ್ಲ, ದೋಣಿ ಮೇಲೆ ದಾಟಬೇಕು. ಹೌದು, ನನಗೆ ಅಲ್ಲಿ ತಂದು ಬಿಟ್ಟರು ಅವರು. ಈ 10,000 ರೂಪಾಯಿ ತಂದಿದ್ನಲ್ಲ, ಇದನ್ನು ಬಾಕಿದವ್ರಿಗೆ ಗೊತ್ತಿಲ್ಲದೆ ಇದ್ರು ನನ್ನ ಕಿಸೆಯಲ್ಲಿ ಉಂಟು ನನಗೆ ಗೊತ್ತು, ಹೆದರಿಕೆ ನನಗೆ. ಪುಣ್ಯಕ್ಕೆ ಆಗಿನ ಕಾಲದಲ್ಲಿ ಈಗಿನ ನಮೂನಿ ಅಲ್ಲ, ಮೇತ ಪದೇ ಪದೇ ಮುಟ್ಕೊಳ್ತಾ ಅಂತ ಯಾರು ಅಲ್ಲಿ ಕೈ ಹಾಕಲಿಲ್ಲ. ನಾ ಮುಂದೆ ಉಟ್ಕೊಂಡಿದ್ದೆ. ಆಗ ಮನೆಗೆ ಬಂದು ಮುಟ್ಟಿದೆ, ಇಲ್ಲಿ ಬಂದು ಉಳಿದೆ. ನಾವು ಆವಾಗ ಇಲ್ಲಿಲ್ಲಾಗಿತ್ತು, ಆಚೆಗಿದ್ದಾಗಿತ್ತು. ದುಡ್ಡು ತಂದು ಇಟ್ಕೊಂಡೆ, ಭಾಳ ಸಂತೋಷ ಆಯಿತು. ಮೇಳಕ್ಕೆ ಹೋದ್ರೆ ಏನು, ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ತೋ ಅಂದರು. ಅದೇ ವರ್ಷ ಇವರು ಪೆರೋಡಿ ನಾರಾಯಣ ಭಟ್ರು ಮತ್ತು ಈಶ್ವರ್ ಭಟ್ರು ಮೂಲ್ಕಿ ಮೇಳದಲ್ಲಿ 4 ವರ್ಷದ ಮೊದಲು ನಮ್ಮ ಕಡೆ ಒಂದು ತಿರುಗಾಟ ಮಾಡಿದರು. ಅಲ್ಲಿ ಆ ಪಾತ್ರದಲ್ಲಿ ಉಗ್ರಸೇನ ಮಾಡಲಿಕ್ಕೊಂದು ಕೊರತೆ ಇತ್ತು ಅವರಿಗೆ. ಬಾಕಿ ಪಾತ್ರ ಎಲ್ಲ ಒಳ್ಳೆ ಮಾಡಿ ಹೋಗಿದ್ರು, ಒಳ್ಳೆ ಬೇಡಿಕೆ ಇತ್ತು ಆ ಪ್ರಸಂಗಕ್ಕೆ. ಈ ಆನಂದ್ ಮಾಸ್ಟರ್ ಏನು ಮಾಡಿದರು, ಅದೇ ಪ್ರಸಂಗ ಹಾಕುವ. ಮತ್ತು ವೆಂಕಟೇಶ್ನಿಗೆ
ನಾನು ಆವಾಗ ಜಲವಳ್ಳಿ ಅಂತ ಕರೆದು ಅದಕ್ಕೂ ವೆಂಕಟೇಶ ಅಂತ ಇದ್ದರು. ಸುರತ್ಕಲ್ ಮೇಳಕ್ಕೆ ಹೋದ್ಮೇಲೆ ಜಲವಳ್ಳಿನೇ ಆಗೋಯ್ತು. ಜಲವಳ್ಳಿಗೆ ಇದು ಕೊಟ್ಬಿಡುವ ಉಗ್ರಸೇನ, ಅದು ಬುಡದಿಂದ ಕೊನೆಯವರೆಗೆ ಬೇಕು. ಅದು ಒಳ್ಳೆಯದಾಯಿತು. ನಾನು ಭಟ್ರು, ಈಶ್ವರ ಭಟ್ರು ಮಾಡಿದ್ರು. ನನಗೆ ಪ್ರೇಕ್ಷಕರು ಹಳೆ ಹೆಂಗಸರೆಲ್ಲ ಬಂದು ಬೈತಿದ್ರು ಆ ಗುಣಸುಂದರಿಯನ್ನು ಬೈದು ಹೊರಗೆ ಹಾಕುವಾಗ. ಆಯಿತಾ, ಮೆರೆದೋಯ್ತು. ಮಾರನೇ ವರ್ಷ ಶೇಣಿಯವರು ಈ ಮೇಳಕ್ಕೆ ಬರಬೇಕು ಅಂತ ಆಯಿತು, ಸುರತ್ಕಲ್ ಮೇಳಕ್ಕೆ. ಶೇಣಿಯವರು ಬರ್ತಾರೆ ಅಂದ ಕೂಡಲೇ ನಾ ಹೆದರ್ಲಿಕ್ಕೆ ತಾಗದೆ. ನಾನು ಇಲ್ಲಿ ಬೈಠಕ್ನಲ್ಲಿ ಅವ್ರನ್ನ ಅರ್ಥ ಕೇಳಿದ್ದೆ. ಯಾರನ್ನೂ ಮಿಕ್ಕು ಕೊಡೋದಿಲ್ಲ ಅವರು, ಸ್ವರೂ ಹಾಗೆ ಮಾತಾಡಿದ್ರೆ ಮುಗೀತು. ಕೌರವನ್ ಮಾಡಿದ್ರೆ ಕೌರವಂದೇ ಕರೆ, ಕೃಷ್ಣನ್ ಮಾಡಿದ್ರೆ ಕೃಷ್ಣನೇ ಕರೆ. ಹೀಗೆ ಅಷ್ಟು ಎತ್ತರದಲ್ಲಿ ಮಾತು. ಭಾಷಾ ಮಾಧ್ಯಮದಲ್ಲಿ ಯಕ್ಷಗಾನಕ್ಕೆ ಅದು ಬೇಕು ಅನ್ನೋದನ್ನು ತೋರಿಸ್ಬಿಟ್ರು ಎಲ್ಲ ಕಡೆಗೆ. ಆವಾಗ ಮಾತು ಕಡಿಮೆ ಆಗಿದ್ದೀನಿ. ನಾನು ಅವ್ರ ಜೊತೆ ವೇಷ ಮಾಡಬೇಕಾಯ್ತಲ್ಲ, ದೇವರು ಹೇಳಿ ಭಾಳ ವ್ಯತ್ಯಾಸ ಆಗಿಬಿಟ್ಟೆ. ಬಣ್ಣ ಹಚ್ಚಿ ಕೂತಿದ್ದೆ. ಅದು ಶನೀಶ್ವರ ಮಹಾತ್ಮೆ ಆಡಬೇಕು ಅಂದ್ಬಿಟ್ರು. ಅವ್ರದ್ದು ವಿಕ್ರಮ, ನಂದು ಶನಿ. ಒಂದು ಕಾಲದಲ್ಲಿ ನಾವಿಲ್ಲಿ ಹಾಡಾಗಿತ್ತು. ಅದು ಈ ಮಂಕಿ ಒಬ್ಬರು ಶಾನ್ಬಾಗ್ರು, ಗೋವಿಂದ ಶಾನ್ಬಾಗ್ರು ಏನೋ ಅಂತ ಹೇಳುವವರು, ಅಲ್ಲೇ ಅದರ ಚಾಲು ಮಾಡಾಗಿತ್ತು ಪ್ರಾರಂಭ. ಶನೀಶ್ವರ ಮಹಾತ್ಮೆ ಸತ್ಯ ಹೆಗಡೆಯರದು ಶನಿ, ಇದು ವಿಕ್ರಮ. ಅದನ್ನು ಅವರು ಹೇಳಿಬಿಟ್ರು. ಕೊಂಕಣಿರಲ್ಲ ಅವರು ಒಟ್ಟು ಪೈಮಮ್ಮನ ಹತ್ರ ಹೀಗೀಗೆ ವೆಂಕಟೇಶ ಅಲ್ಲ ಶನಿ ಭಾರಿ ಬರ್ಜತ ಅಂತೇಳಿ ಹೊಗಳಿಬಿಟ್ರು. ಅವರು ಅದನ್ನೇ ಫಿಕ್ಸ್ ಮಾಡಿದ್ರು. ಶನಿಯವ್ರದ್ದು ವಿಕ್ರಮ, ನಂದು ಶನಿ. ನನಗೆ ಹೆದರಿಕೆ ಶುರುವಾಯಿತು. ಒಟ್ಟು ನಾವು ಇಲ್ಲಿಗೆ ಕೈ ತೊಳ್ಕೊಳ್ಳೋದೇ ಬಂತೇನೋ ಅಂತ. ಶೇಣಿಯವರು ಬಂದರು ಚೌಕಿಗೆ. ಅವರು ಬರುವುದೇ ಒಂದು ಗಾಂಭೀರ್ಯ. ಅಷ್ಟು ದೂರ ಬಂದು ಒಳ್ಳೆ ಬೆಲೆ ಕನ್ನಡಕ. ಅದು ಹೀಗೆ ಮಾಡಿ ನೋಡೋದು. ಆ ನೋಡೋ ದೊಡ್ಡ ಆಳಲ್ಲ ಮತ್ತೆ. ಹಾಂ, ಆದರೆ ಅದು ನೋಡೋದೇ ಒಂದು ಇದು. ಸುಮಾರು ದಮ ಹೆದರೋಗುವುದೇ, ಹೀಗಾಗ್ಬಿಡೋದೆ. ಹೀಗೆ ನೋಡಿದರು, ಬಂದರು. ನಾನು ಕೈ ಮುಗಿದೆ. ವೇಷಕ್ಕೆ ಕುಂತಿದ್ದೆ, ಎದ್ದು ನಿಂತು ಕೈ ಮುಗಿದೆ. ಅವ್ರಿಗೆ ಭಾಳ ಖುಷಿಯಾಗೋಯ್ತು. ಕೇಳ್ಕೊಂಡಿದ್ದಾರೆ ಅವರು. ನಾ ಬಂದಿದ್ದ, ವೇಷ ಮಾಡ್ತಾನೆ, ಹೀಗೊಂದು ಜನಪ್ರಿಯತೆ ಉಂಟು ವೇಷಕ್ಕೆ ಹೇಳುವುದೆಲ್ಲ ಗೊತ್ತಿತ್ತು ಅವ್ರಿಗೆ. ಭಾಳ ಸಂತೋಷ ಆಯಿತು. ಬಂದು ಕೂತರು. ನಿಮ್ಮವರ ಭೇಟಿ ರಂಗಸ್ಥಳದ ಮೇಲೆ ಹೇಗಿತ್ತು? ಪೂರ್ವದ ಹೇಳಿದ್ರೆ ರಂಗಸ್ಥಳದ ಮೇಲೆ ಹೇಗಿತ್ತು? ರಂಗಸ್ಥಳದಲ್ಲಿ ಹೊಸದಾಗಿ ಅವರು ಫಸ್ಟಿಗೇ ಬಂದದ್ದು. ಅವರನ್ನು ನೋಡಿದ್ದೇ ಆ ದಿವಸ. ನಾನು ವೇಷಧಾರರಾಗಿ ನೋಡಿದ್ದ ಆ ದಿವಸ. ನಾನು ಮೇಕಪ್ಪಿಗೆ ಮೊದಲೇ ಕೂತ್ಕೊಳ್ಳೋದು. ಶನೀಶ್ವರ ಮಹಾತ್ಮೆ ಅಂತ ನಿಶ್ಚಯ ಆಗಿತ್ತು. ವೇಷಕ್ಕೆ ಕೂತದ್ದು. ಬಂದರು, ನೋಡಿದರು, ಮೇಕಪ್ ಎಲ್ಲ ನೋಡಿದರು. ಭಾಳ ಖುಷಿಯಾಯಿತು ಅವರಿಗೆ. ನೋಡ್ತಾ ಕೂತ್ಕೊಂಡ್ರು. ಇದನ್ನು ಚೌಕಿಲಿದ್ದವರು, ಯಜಮಾನರು, ಆನಂದ ಮಾಸ್ಟ್ರು ಎಲ್ಲ ಗಮನಿಸಿದ್ರು. ಇವರೊಂದು ಶೇಣಿಯವರನ್ನು ಮೆಚ್ಚಿಸ್ಕೊಂಡ್ರು ಇವರು ಅಂತ ಇದು ಮಾಡಿದ್ರು. ನನಗೆ ಒಳಗೆ ಹೆದರಿಕೆ. ಜನ ಹಾಕಿ ಕೇಳ್ಕೊಂಡ್ರು. ಆವಾಗ ವೇಷ ಎಲ್ಲ ತಯಾರಾದ ಕೂಡಲೇ ನೋಡಿದ್ರು. ಹಾಗೆ ಹೊಸದಾಗಿ ಆಗೋ ವೇಷ ಅಲ್ವ ಅಂತ ಅವರು ಸ್ವಲ್ಪ ಬೇಗ ಮಾಡಿಕೊಂಡ್ರು. ವೇಷ ಮಾಡ್ಕೊಂಡು ಕೂತ್ಕೊಂಡ್ರು. ಆಟ ಶುರು ಆಯ್ತಲ್ಲ. ನನ್ನ ಶನಿ ಪ್ರವೇಶ ಆಯಿತು. ಆ ಶನಿ ಪ್ರವೇಶ ಆಗಬೇಕಿದ್ರೆ ಅಲ್ಲಿ ಚೌಕಿಯಲ್ಲಿ ರಂಗಸ್ಥಳದ ಹಿಂದೆ ಆ ಲೈಟಿಂಗ್ ಮಾಡೋರಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಕೊಂಡು ಬಂದರು. ನೋಡ್ಕೊಂಡು ಬಂದು ಒಳ್ಳೆ ಖುಷಿಯಾಗಿ ಬಂದು ಕೂತ್ಕೊಂಡ್ರು, ತೃಪ್ತಿ. ಎಲ್ಲಿರೋ ಸಟಕ್ದಿದ್ದಾರು ಹೇಳ್ಬಿಡೋರಂತೆ ಅವ್ರಿಗೆ ಮಾಬ್ಲೇಡಾಗೆ. ನೋಡ್ಕೊಂಡು ಬಂದ್ಕೊಂಡು ಕೂತ್ಕೊಂಡ್ರು. ವರದಣ್ಣ ಅಂದರು. ಆ ಯಜಮಾನ್ರಿಗೆ ಅವರ ವರದಣ್ಣ ಹಳೆ ಕರಗಿದ್ರು. ಇದು ಪಾಸು, ಬೆಳಗಿನ ವೇಷ, ಇದೊಂದು ಪಾಸು ಅಂದರು. ನಾವೊಂದು ಪ್ರವೇಶ ಮಾಡಿ ಈಚೆಗೆ ಬಂದಿದ್ದೆ. ಅಲ್ಲಿ ಈಶ್ವರನಿಗೆ ಅವಕಾಶ ಕೊಟ್ಟು ನಾ ಇಲ್ಲಿ ಬರೋದು. ಬಂದು ನೀರು ಕುಡಿಯಲಿಕ್ಕೆ ನಾನು ನಿಂತಿದ್ದೆ. ಅವರು ಹೇಳ್ತಾರೆ ಅಲ್ಲಿ. ನಾ ಬಂದದ್ದು ಅವ್ರು ನೋಡಲಿಲ್ಲ. ಆಯಿತು, ಎಲ್ಲ ಖುಷಿ ಆಯಿತು ಅವರಿಗೆ. ಮಾರನೇ ದಿವಸ ನನಗೆ ಇಲ್ಲಿ ಚೂರು ಏನಾದರೂ ಹೇಳಬೇಕು ತಪ್ಪದ್ದಿದ್ರೆ ಅಂದರು. ಅದೀಗ ಹಾಗೇ ಇರಲಿ, ಮತ್ತೊಂದು 4 ಆದವಾಗ ಹೇಳ್ತೇನೆ ನಾನು. ಇದಿನ್ನು ಸಸರದಲ್ಲಿಲ್ಲ. ಇದು ಒಂದು ರೌಂಡ್ ಹೋಗಿ ಮತ್ತೊಂದು ರೌಂಡಿಗೂ ಅದೇ ಆಗ್ತದೆಯೇನೋ.
ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಹ್ಞೂ ನೀ ಅಳಕಬೇಕಾದ ಅಗತ್ಯವೇ ಇಲ್ಲ. ಹ್ಞೂ ಅದೇ ಸ್ಫೂರ್ತಿಯಲ್ಲೇ ಬಾ ನೀನು, ಬಾಕಿ ಎಲ್ಲ ನಾನು ನೋಡ್ಕೊಳ್ತೇನೆ. ನಿಬ್ಬರು ಭಾಗವತರು ಇವರು ಕಿನ್ನೀರ ನಾರಾಯಣ ಹೆಗಡೆ ಈಗ ಒಂದು 4 ಜನ ಸಾಲಿಗ್ರಾಮ ಮೇಳದಲ್ಲಿ ಇದ್ದರು. ನಮ್ಮ ಉತ್ತರ ಕನ್ನಡದ ಮೇಳದ ಶಿಸ್ತು ಬೇರೆ, ದಕ್ಷಿಣ ಕನ್ನಡದ ಮೇಳದ ಶಿಸ್ತು ಬೇರೆ. ಕಲಾವಿದರೆಲ್ಲ 8 ಗಂಟೆ ಒಳಗೆ ಚೌಕಿಗೆ ಇರಲೇಬೇಕು. ಅಥವಾ ಅವನಿಗೇನಾದರೂ ಅಗತ್ಯ ಇದ್ದರೆ ಯಜಮಾನರಿಗೋ ಮ್ಯಾನೇಜರಿಗೋ ಹೇಳಿ ಹೋಗಬೇಕು, ತನಗೆ ಬರಲಿಕ್ಕೆ ತಡ ಆಗ್ತದೆ, ಅಥವಾ ನನಗೆ ರಜೆ ಕೊಡಿ, ಅಥವಾ ತನ್ನ ವೇಷ ಬದಲ ಮಾಡಾಕಿ, ಹೀಗೆ ಹೇಳೋಗ್ಬೇಕು ಅವರು. ನಮ್ಮ ಉತ್ತರ ಕನ್ನಡದಲ್ಲಿ ಅದೆಲ್ಲ ಇಲ್ಲ. ಎಷ್ಟೊತ್ತಿಗೆ ಬಂದು ಅಷ್ಟೊತ್ತಿಗೆ ಅವ ವೇಷ ಮಾಡ್ಕೊಂಡು ಹೋಗ್ತಾ, ಮತ್ತು ಊಟಕ್ಕೆ ಎಲ್ಲೆಲ್ಲೋ ಹೋಗೋದು, ಅಲ್ಲದೆಲ್ಲ ಪದ್ಧತಿ ಇಲ್ಲ. ಮೇಳದಲ್ಲೇ ಇರಬೇಕು, ಕುಂಬಳಕಾಯಿ ಸಾರೇ ಉಣ್ಬೇಕು, ಈ ಪದ್ಧತಿ. ನಮ್ಮಲ್ಲಿ ಈ ಕಟ್ಟುಪಾಡುಗಳು ಎಲ್ಲ ಒಳಪಟ್ಟವರೆಲ್ಲ ನಮ್ಮ ಉತ್ತರ ಕನ್ನಡದ ಕಲಾವಿದರು. ನೆಂಟರು ಎಲ್ಲೋ ಊಟ ಕರೀತಾರೆ ಅಂದರೆ ಹೋಗ್ಬಿಟ್ಟು ಬರುವಾಗ ಎಷ್ಟೋ ತಡ ಮಾಡಿ ಬಂದುಬಿಡ್ತಾರೆ. ಅಲ್ಲ ಹಾಗಲ್ಲ, ಆ ಶಿಸ್ತಿಗೆ ವಿಧೇಯರಾಗಿ ಬೆಳಿಬೇಕು. ಇವರು ಬರಲಿಕ್ಕೆಲ್ಲ ತಡ ಮಾಡಿದ್ರು. ಹೆಬ್ಬಾರರು ಬರೆದು ಹಾಕ್ಬಿಟ್ರು ಮ್ಯಾನೇಜರು, ಯಜಮಾನರ ಪರ್ಮಿಷನ್ ಕೊಡೋದು ವೇಷ ಮಾಡತಕ್ಕದ್ದು ಹೇಳಿ. ಲೀಸ್ಟ್ ನೋಡೋದು, ಯಾರೋ ವೇಷ ಬಂದ ಕೂಡಲೇ ಲೀಸ್ಟ್ ನೋಡಿದ್ರು, ಕೇಳೋರು ಲೀಸ್ಟ್ ನೋಡಿದರು. ಶಂಬ ಹಿಡಿಯರು, ಗಜಾನ ಹಿಡಿಯರು, ನಿಬ್ಬರು ಭಾಗವತರು, ಕಿನ್ನೀರ ನಾರಾಯಣ ಹಿಡಿಯರು, ಅವರೆಲ್ಲ ಹೆಚ್ಚು ಮಾತಾಡೋರೆಲ್ಲ. ಇವರೆಲ್ಲ ಮಾಡ್ಕೊಂಡು ಹಂಗಂದ್ರೆ ಇಂತು ಕಲಾವಿದರು ಅಂದರೆ ಇಷ್ಟು ಕಡಿಮೆ. ಆದರೂ ಗಾಡಿ ಹತ್ತು ಮನೆಗೆ ಬಂದ್ಬಿಟ್ರು. ಮಾಮೂಲು ಹೆಡೆಯರು ಸ್ವಲ್ಪ ವಿಚಾರ ಇದ್ದವರು, ಶಿಸ್ತಿಗೆ ಇದೇ ಇರೋರು. ಏನು ಯಜಮಾನ್ರ ಹತ್ರ ನಾವು ಹಾಗೆ ಕಟ್ಕೊಳ್ಬಾರ್ದು, ಅದು ನೇಮ ಅಲ್ದ ಅಂತೆಲ್ಲ ಕೇಳಿದ್ರಂತೆ ಅವರು. ಇವರು ಕೇಳಲಿಲ್ಲ, ಇವರು ಬಂದ್ಬಿಟ್ರು. ಅವರು ಕುಮಟಾ ಗೋವಿಂದ ನಾಯಕನ ದೇವರ ಹೆಡರನ್ನ ತಗೊಂಡು ಮೇಳ ನಡೆಸ್ತಾ ಹೋದರು. ನಾನು ಸೂರತ್ಗೆ ಹೋಗಿದ್ದೆ, ಅವರು ವಸಂತ ಸೇನೆ ಆಡ್ತಾ ಇದ್ದಾರೆ. ಇವರು ಮೈತ್ರೇಯ, ಜಗದ್ವಿಖ್ಯಾತ ದೇವರ ಹೆಡರ್ದು. ಆಟ ಒಳ್ಳೇದಾಗ್ತದೆ. ಅವ್ರ ಮೇಳ ನಿನ್ನೆ ಹೋಗಿದೆ ಇಲ್ಲಿ, ನಮ್ಮದು ಇವತ್ತದೇ ಜಾಗದಲ್ಲಿ ಆಟ. ನಿನ್ನೆ ಆಟ ಒಳ್ಳೇದು ಮಾಡಿದರು ಸಾಲಿಗ್ರಾಮದ್ದು, ಆದರೆ ಕಲೆಕ್ಷನ್ ಇಲ್ಲ. ಕಲೆಕ್ಷನ್ ನಿಮಗೆ ಇವತ್ತು ಏಮ ಅಮ್ಮಾಯಿ ಮೇಳ ಅನ್ನೋದು ಹೋದ ಕೂಡಲೇ ನೋಡಿ ನನ್ನ ಯೋಗ ಅದು. ಒಂದು ತಿರುಗಾಟ ಮಾಡಿ ಬಂದಿದ್ದು ನಾವು. 2ನೇ ವರ್ಷ ಹೋಗ್ಬೇಕಿದ್ರೆ ಜಲವಳ್ಳಿಯವರಿದ್ದಾರೋ ಈ ಕಲಾವಿದರೊಳಗೆ ಅದೊಂದು ದೊಡ್ಡದು ಮರೆಯರ ಪ್ರೇಕ್ಷಕರಿಗೆ. ಉಳಿದ ಕಲಾವಿದರಿಗೆ ಹೊಟ್ಟೆ ಕಿಚ್ಚು ಬಂದು ಅವ್ರನ್ನೇ ಮಾತಾಡಿಸ್ತಾರಲ್ಲ. ಈಗ ನಮ್ಮ ಸಾಲಿಗೆ 2 ಮೇಳದಲ್ಲಿ ವಿದ್ಯಾಧರನಿಗೆ ಬಿತ್ತೋದು, ಹೊಟ್ಟೆ ಕಿಚ್ಚು ಮಾಡಿಬಿಟ್ರು ನೋಡಿ, ಆಯಿತಾ. ಅದರಲ್ಲಿ ಒಳ್ಳೆ ಕಲಾವಿದರು ಇದ್ದಾರೆ. ಬಣ್ಣದ ಮಾಲಿಂಗ, ರಘುರಾಮ ಭಾಗವತರು ಜೋರು ಮಾಡ್ತಿದ್ದರು. ಏನು ಅವ್ರನ್ನ ಕೇಳಿದ್ರೆ ಏನು, ಅವ್ರ ಯೋಗ್ಯತೆಯೇನು, ನಿನ್ನ ಯೋಗ್ಯತೆಯೇನು? ನಿನ್ನನ್ನು ಯಾಕೆ ಬೇಡ ಅಂತ ನಾವು ಹೇಳಿದ್ವಾ, ಅವ್ರನ್ನ ಕೇಳಬೇಡಿ ಅಂತ ನಾವು ಹೇಳಿದ್ವಾ? ಜನರ ಅಭಿಪ್ರಾಯ ಅದು. ಬಂದರು ಕೇಳಿದ್ರು, ಏನು ಹೇಳಿ ಜೋರು ಮಾಡ್ತಿದ್ರು. ನಾ ಎಂಥದ್ದು ಮಾತಾಡೋದು, ನಮಗೆ ಹೊಸ್ದಾಗಿ ಹೋದ್ದಲ್ಲ, ಹೊಸ್ದಾಗಲಿ ಇದಾಗಲಿ ನಾ ಜಗಳಕ್ಕೆಲ್ಲ ಹೋಗೋವಲ್ಲ. ಹಾಗೆ ಮೆಚ್ಚುಗೆ ಆಗ್ತಾ ಉಳಿಯಿತು. ಇವರು ಡಲ್ ಆಗಿಬಿಟ್ರು ಸಾಲಿಗ್ರಾಮ ಮೇಳದವರು. ಇವರು ಬಿಟ್ಟು ಬಂದ್ಬಿಟ್ರು. ಅದು ಸಾಕಾಗಲಿಲ್ಲ. ದೇವರ ಹಿಡಿಯರು ಆವಾಗ ಹಲ್ಲೆಲ್ಲ ಇದಾದದ್ದು, ಸ್ವರ ಬಿದ್ದೋಗಿತ್ತು. ಕುಮಟಾ ಗೋವಿಂದ ನಾಯಕನ ಇದು ಎಂತಂದ್ರ ಅದೆಂತದ ಶಕಾರ, ಅದು ಫೇಮಸ್. ಅರ್ಧ ಆಟ ಹೊತ್ಕೊಳ್ಳೋದ. ಆ ಪಾತ್ರ ಮತ್ತೆ ಯಾರು ಆಗೋದಿಲ್ಲ ಆ ರೀತಿ ಮಾಡೋದ. ನಂದು ಶನಿ ಹೆಂಗೆ ಅತ್ಲೆ ಪ್ರಭಾವಕ್ಕೆ ಬೀರೋಯ್ತು, ಅವನು ಶಕಾರನೂ ಹಾಗೆ ಆಯಿತು. ಅದರ ದುಡ್ಡು ಆಗಲಿಲ್ಲ. ಇವರು ಮೇಳ ನಿಲ್ಲಿಸೋ ಹೊತ್ತು ಬಂತು. ಜಲವಳ್ಳಿಯವರೇ,
ಮೇಳದಲ್ಲಿ ವೃತ್ತಿಯನ್ನು ಶುರು ಮಾಡಿಕೊಂಡ್ರೆ, ಆಮೇಲೆ ಕೊಳಗೆ ಬೀಸು ಮೇಳಕ್ಕೆ ಹೋದರೆ, ಅಂದರೆ ಈ ಥರದ ಬಡಗುತಿಟ್ಟಿನ ಮೇಳ ಇತ್ತಲ್ಲ, ಅದರಿಂದ ದಕ್ಷಿಣ ಕನ್ನಡಕ್ಕೆ ಹೋದರೆ ತೆಂಕೆತಿಟ್ಟಿನ ಮೇಳಕ್ಕೆ. ಅಲ್ಲಿ ಹೋದಾಗ ನಿಮಗೇನಾದರೂ ಆ ಥರದ ಸಮಸ್ಯೆ ಅಥವಾ ಅದನ್ನು ಸವಾಲನ್ನು ಹೇಗೆ ಸ್ವೀಕರಿಸಿದಿರಿ? ನನಗೆ ಆ ತೆಂಕಿನ ಮೇಳಕ್ಕೆ ಹೋದದ್ರಿಂದ ಏನು ರಗಳೆ ಅಂತ ಅನಿಸ್ಲಿಲ್ಲ. ಯಾಕೆಂದರೆ ಅವರೆಲ್ಲರೂ ನನ್ನನ್ನು ಭಾಳ ಹೊಂದ್ಕೊಂಡ್ಬಿಟ್ರು. ನನಗೆ ಲಯದ ಜ್ಞಾನ ಮೊದಲೇ ಇರಲಿಕ್ಕೆ ಹೋಗಿ ಅದು ಹೆಚ್ಚಾಗಿ ರಗಳೆ ಅಂತ ಅನಿಸ್ಲಿಲ್ಲ. ನನಗೆ ಕಷ್ಟವೂ ಆಗಲಿಲ್ಲ. ಒಂದು ಲೆಕ್ಕದಲ್ಲಿ ನಮ್ಮಲ್ಲಿ ನೃತ್ಯದ ಭಾಗಕ್ಕಿಂತ ಅದು ಸಸಾರ. ಅವರಾಗ ನಾನು ಗುಪ್ಪ ಹಾರಲಿಲ್ಲ, ಗಿರ್ಕಿ ಹೊಡಿಲಿಲ್ಲ. ಹೇಳ್ತಿದ್ರು ಅವರು, ಎರಡೆರಡು ಗುತ್ತು ಹಾರುವುದ್ರು ಅವರು, ಗುತ್ತು ಹೊಡೋದು. ನಾನು ಅದು ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಗತ್ತಿನಲ್ಲಿ ತಿರುಗಿ ಬಂದೆ. ಅದೇ ಸಾಕಾಯ್ತು. ಅಲ್ಲಿ ಅದರ ದೋಷ ಕಾಡಲಿಲ್ಲ, ಕೊರತೆ ಆಗಲಿಲ್ಲ. ಹಾಗೆ 4ನೇ ವರ್ಷಕ್ಕೆ ಅಲ್ಲಿಂದ ಸಾಲಿಗ್ರಾಮ್ ಮೇಳಕ್ಕೆ ಬರಬೇಕಾಯ್ತು. ಸುಂದರ್ ಶೆಟ್ಟರು ಅಂತ ನಮಗೊಬ್ಬರು ಆಪ್ತರಿದ್ದರು, ಹೋಟ್ಲ್ ಸಾಹುಕಾರರವರು. ನಾವಲ್ಲೇ ಹೋದರೆ ಊಟದ ದುಡ್ಡು ತಗೊಳ್ಳೋದಿಲ್ಲ, ರೂಮ್ ಬಾಡಿಗೆ ತಗೊಳ್ಳೋದಿಲ್ಲ, ಹೀಗೆಲ್ಲ ನಮ್ಮ ಚೆನ್ನಾಗಿ ನೋಡ್ತಿದ್ರು. ಅವರಿಗೆ ಅಂತರಂಗದಲ್ಲಿ ಸಾಲಿಗ್ರಾಮ್ ಮೇಳಕ್ಕೆ ನನ್ನನ್ನು ಸೇರಿಸ್ಬೇಕು ಅಂತಿತ್ತು. ಆಗ ಇಲ್ಲಿ ಈ ಕೆರಮನಿಯವರು 3-4 ಜನ ಏಕಕಾಲದಲ್ಲಿ ಬಿಟ್ಟು ಬಂದರೆ ಇಲ್ವೋ, ದೇವರೇಡರ ಮೇಳ ಕಲಾವಿದ್ರನ್ನ ಕರೆದ್ರು. ಅವರಿಗೆ ಅದರಲ್ಲಿ ಹೆಸರು ಬಂತು, ದುಡ್ಡು ಆಗಲಿಲ್ಲ. ಹಾಗಾಗಿ ಆ ಕೊರತೆ ತುಂಬಲಿಕ್ಕೆ ನನ್ನನ್ನೇ ಆಯ್ಕೆ ಮಾಡಿದರು. ಅವ್ರಿಗೆ ನಾನಲ್ಲಿ 7,000 ರೂಪಾಯಿ ಕೊಡೋದಿತ್ತು, ಸುರತ್ಕಲ್ ಪೈಗಳಿಗೆ. ಅದನ್ನು ಸೋಮನಾಥ ಹೆಗಡೆಯವರು ಕೊಟ್ಟರು. ಸಾಲಿಗ್ರಾಮ್ ಮೇಳಕ್ಕೆ ಉಳಿದೆ. ಅಲ್ಲಿಂದ ಋಣಮುಕ್ತರಾದ. ಅಲ್ಲಿಂದ ಋಣಮುಕ್ತನಾದ. ದೀರ್ಘವಾದ ಪಯಣ ನಿಮ್ಮದು ಯಕ್ಷಗಾನದಲ್ಲಿ. ದನ ಕಾಯ್ತಿರುವಂಥ ಹುಡುಗ ಯಕ್ಷಗಾನದ ರಾಜನ ವೇಷ ತೊಡುವವರೆಗಿನ ಕ್ರಿಯೆ ಇದೆಯಲ್ಲ, ಇದರಲ್ಲಿ ನಿಮ್ಗೆ ಯಾವ ಕಹಿ ಘಟನೆಗಳು ಯಾವ್ದಾದ್ರು ನೆನಪಿದೆಯಾ? ತಿರುಗಾಟದಲ್ಲಿ ಕಹಿ ಘಟನೆ ಅಂಥದ್ದು ಇರಲಿಲ್ಲ. ಇನ್ನು ಬಂದರೆ ನನಗೆ ಶೇಣಿಯವರ ಮುಖಾಂತರ ಬರಬೇಕಿತ್ತು. ಅವರು ನನ್ನನ್ನು ಭಾಳ ಮೆಚ್ಕೊಂಡ್ಬಿಟ್ರು. ನಿರಕ್ಷರಿಯಾದಂಥ ನೀನು ಮಾರಾಯ ಇಷ್ಟು ಬೆಳೆದೆ ಉತ್ತರ ಕನ್ನಡದ ಬ್ರಾಹ್ಮಣರ ಏರಿಯಾದಲ್ಲಿ ಯಕ್ಷಗಾನ ದಿಗ್ವಿಜಯ ಮಾಡ್ತಾ ಉಂಟು, ಅಂಥದ್ರಲ್ಲಿ ನೀನೊಬ್ಬ ಕಲಾವಿದ ಆಗಿ ಬೆಳೆದೆ, ಇದೆ ಆಶ್ಚರ್ಯ, ನಮಗೆ ಭಾಳ ಸಂತೋಷ ಅಂತ ನನ್ನನ್ನು ಮೆಚ್ಕೊಂಡ್ಬಿಟ್ರು ಅವರು. ಬಹುತೇಕ ನಿಮಗೆ ಹೆಸರು ತಂದು ಕೊಟ್ಟಿರೋ ಪಾತ್ರಗಳೆಲ್ಲ ಕಳಪಾತ್ರಗಳು. ಅದರಲ್ಲಿ ನಿಮಗೆ ತೀರಾ ಇಷ್ಟವಾದ ಅಥವಾ ನಿಮ್ಮ ಸಾಮರ್ಥ್ಯವನ್ನು ನಾನು ಇದರಲ್ಲಿ ಪ್ರದರ್ಶಿಸ್ತೇನೆ ಅನ್ಬಹುದಾ ಅಂತ ಪಾತ್ರಗಳು ನೆನಪು ಮಾಡ್ಕೋಬೋದಾ? ನಾನು ಚಿತ್ರಾಕ್ಷಿ ಕಲ್ಯಾಣದಲ್ಲಿ ರಕ್ತಜಂಗಾಸುರನ್ನು ಮಾಡ್ತಿದ್ದೆ. ಅದು ಕರ್ತೋಕ ಕೃಷ್ಣ ಭಾಗವತರೇ ನನಗೆ ಆ ಪಾತ್ರ ಆಯ್ಕೆ ಮಾಡಿಕೊಟ್ಟಿದ್ದು. ಚಿಟ್ಟಾಣಿಯವ್ರದ್ದು ರುದ್ರಕೋಪ. ಈಗ ಅದು ಭಾಳ ಮೇಲ್ದಾಗ್ತಿತ್ತು, ಜನಮೆಚ್ಚುಗೆ ಪಡೀತು. ಅದು ರಾವಣ ದುಷ್ಟಬುದ್ಧಿಯಾಗಿ ಖಳನಾಯಕನ ಪಾತ್ರ. ಆಮೇಲೆ ಶನೀಶ್ವರ, ವಲಲ ಭೀಮ, ರಾವಣ ದಿಗ್ವಿಜಯದಲ್ಲಿ ರಾವಣ, ಕಂಸೋದಯಲ್ಲಿ ಕಂಸ. ಇದು ಎಲ್ಲದರಲ್ಲಿಯೂ ನನಗೆ ಭಾಳ ಹೆಚ್ಚಿನ ತೃಪ್ತಿ, ಹೆಸರು ತಂದು ಕೊಟ್ಟದ್ದು ಶನೀಶ್ವರ. ದಕ್ಷಿಣ ಕನ್ನಡದಲ್ಲಿ ಮತ್ತು ಮೂಡಿಗೆರೆ, ಭಾಗಮಂಡಲು, ಮಡಿಕೇರಿ ಆ ಕಡೆಗೆ ಈ ಕಾಪಿ ಎಸ್ಟೇಟಿನ ಮ್ಯಾನೇಜರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು. ಅವರು ಕುಟುಂಬ ಸಮೇತ ಆಗಿ ಆಟಕ್ಕೆ ಬರೋದು. ಈ ಶನೀಶ್ವರ ಮಹಾತ್ಮೆ ದಿವಸ ವೇಷ ತೆಗಿಲಿಕ್ಕೆ ಕೊಡೋದಿಲ್ಲ ಆಗಿದ್ರು. ಮಂಗಲ ಆದ ಕೂಡಲೇ ಚೌಕಿ ಬರ್ತಿದ್ರು. ಹೇ ಶನಿ ಮಹಾರಾಯ, ವೇಷ ತೆಗಿಬೇಡಿ, ಬಂದ ಅಂತೆಲ್ಲ ಪಾದಗಾಣಿಕೆ ಮಾಡಿ ಹೋಗ್ತಿದ್ರು. 300, 400, 500 ರೂಪಾಯಿ ಆಗ್ತಿತ್ತು. ಎಲ್ಲ ನಮಸ್ಕಾರ ಮಾಡಿ ಹೆಂಡತಿ ಮಕ್ಕಳೆಲ್ಲ ಬಂದು, ಶನಿ ನನ್ನನ್ನು ಅನುಗ್ರಹ ಮಾಡೋಳು. ಇವರೆಲ್ಲ ಶೇಣಿಯವರು ಮತ್ತು ಕಸ್ತೂರಿ ವಾಸ್ತುಪಯರು, ಇವರೆಲ್ಲ ನಿಬ್ಬೆರಗಾಗಿ ಕಾಣ್ತಿದ್ರು ನನ್ನ. ಇದೆಂಥ ಆಶ್ಚರ್ಯ, ಒಬ್ಬ ಕಲಾವಿದ ಶನಿ ಮಾಡಿದ್ದು ಅಂತ ಟಿಕೆಟ್ ತಗೊಂಡಿದ್ದಾರೆ ಅವರು. ಆಟ ನೋಡಿ 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 ಬೆಳಿಗ್ಗೆ ಹೋಗಬೇಕಿದ್ರೆ ಇಷ್ಟು ಭಾವುಕರಾಗಿ ದುಡ್ಡು ಸೊರಗುತ್ತಾರೆ ಪಾದಕ್ಕೆ. ಅಂದರೆ ಎಂಥ ಆಶ್ಚರ್ಯ ಮಾರಾಯ ಅಂತೇಳಿದರು. ಕಡೆಗೆ ಶೇಣಿಯವರು ಯಕ್ಷಗಾನ ತಾನು ಮತ್ತು ಯಕ್ಷಗಾನ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದರು. ಅದರಲ್ಲಿ
ಯಾವ ಕಲಾವಿದರ ಸುದ್ದಿಯನ್ನೂ ಹೇಳಲಿಲ್ಲ. ಅವರ ಜೀವನ ಚರಿತ್ರೆ ಇದಿಷ್ಟು ಹೇಳಿದವರು ಸುರತ್ಕಲ್ ಮೇಳದಲ್ಲಿ ತನ್ನ ಬದುಕಿನ ಸಂದರ್ಭ ಒಂದು ವಿಶೇಷ ಘಟನೆ, ಇದು ತಾನು ಬರೀಲೇಬೇಕು ಅಂತ ಬರೆದರು. ಆಟ ನೋಡಿದ ಒಬ್ಬ ಪ್ರೇಕ್ಷಕರು ಸಾಲು ಸಾಲಾಗಿ ಬಂದು ಶನಿ ಪಾತ್ರ ಮಾಡಿದವ ತಮ್ಮಾಗೆ ಒಬ್ಬ ಮನುಷ್ಯ ಅಂತ ಗೊತ್ತುಂಟು ಅವ್ರಿಗೆ. ಆದರೆ ಆಟ ನೋಡಿದ ಮೇಲೆ ಭಾವುಕರಾಗಿ ದೇವರು ಎಂಬ ಭಾವನೆಯಿಂದ ಒಂದು ಪಾದಕ್ಕೆ ಪಾದಗಾಣಿಕೆಯನ್ನು ಮಾಡುವುದು ನೋಡಿದ್ರೆ ಇದು ಜಲವಳ್ಳಿ ಸಲ್ಲಬೇಕು ಆ ಕೀರ್ತಿ ಅಂತೇಳಿ ಬರೆದಿದೆ ಆ ಪುಸ್ತಕ. ನನಗೊಂದು ಕಳಿಸ್ಬಿಟ್ಟಿದ್ರು, ಇಲ್ಲಿ ಯಾರೋ ತಗೊಂಡೋದ್ರು, ಕೊಡಲೇ ಇಲ್ಲ. ನಿಮ್ಮ ಮತ್ತು ಕಾಳಿಂಗನೌಡರ ಪರಿಚಯದ ಬಗ್ಗೆ ಸಾಲಿಗ್ರಾಮ ಮೇಳಕ್ಕೆ ಬಂದ ಮೇಲೆ ಭಾಗವತರ ಕೊರತೆ ಆಗೋಯ್ತು ಇಲ್ಲಿ. ಆವಾಗ ಕಾಳಿಂಗನೌಡರು ನಾವು ಮಳೆಗಾಲದಲ್ಲಿ ಬೆಂಗಳೂರಲ್ಲಿ ಒಟ್ಟಾಗಾಯಿತು. ಅವ್ರು ಯಾವುದೋ ಬೇರೆ ಮೇಳದ ಆಟಕ್ಕೆ ಹೋಗಿದ್ರಲ್ಲಿ. ನನಗೆ ಅವರು ಗುಂಡ್ಬಾಳದಲ್ಲಿ ನಾವು ಇದ್ದಾಗ, ಕೊಳಗಿ ಮೇಳದಲ್ಲಿ ಇದ್ದಾಗ ಅವ್ರ ತಂದೆಯವರು ನಮ್ಮ ಮೇಳಕ್ಕೆ ಬಂದಿದ್ದರು, ರಾಮಚಂದ್ರನೌಡರು. ಆವಾಗ ಈ ಮಾಣಿ ನಮ್ಮ ವಿದ್ಯಾಧರನ ಹುಡುಗನಷ್ಟು ದೊಡ್ಡವ, ಈ ಕಾಳಿಂಗನೌಡ. ಅಪ್ಪಯ್ಯನ ಜೊತೆಗೆ ಬಂದಿದ್ದ. ಬಂದರೆ ಅಪ್ಪಯ್ಯ ಬಾಮಿನಿ ವಾರ್ಧಿಕ್ಯ ಹೇಳಿ ಎಲ್ಲಿ ಮುಗಿಸ್ತಾನೋ ಅದರ ಮುಂದಿನ ಸ್ಥಾಯಿಗೆ ಅವನು ಬಾಯಿ ಹಾಕ್ತಿದ್ದ, ಅಷ್ಟು ದೊಡ್ಡ ಸಣ್ಣ ಹುಡುಗ. ಹಾಗಾಗಿ ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ನೋಡ್ತಿದ್ದ, ನಮ್ಮ ತೊಡೆ ಮೇಲೆ ಕೂತಿರ್ತಿದ್ದ, ನಮ್ಮ ಒಟ್ಟಿಗೆ ಮಲಗ್ತಿದ್ದ, ಅಪ್ಪಯ್ಯನ ಒಟ್ಟಿಗೆ ಇಲ್ಲೆಲ್ಲ ತಿರುಗಾಟ ಮಾಡ್ತಾ ಉಳ್ದ. ಈ ಒಂದು ಬಾಂಧವ್ಯ ಸಾಲಿಗ್ರಾಮ ಮೇಳಕ್ಕೆ ಬಂದ ಮೇಲೆ ಬೆಂಗಳೂರಲ್ಲಿ ನನಗೆ ಅವ್ನು ಗಂಟು ಬಿದ್ದ. ಅವ್ನು ಭಾಗವತ ಆಗಿದ್ದಾಗ, ಭಾಗವತರೇ ನಿಮಗೀಗ ನಿಜ ಭಾಗವತ ಆಗುವ ಯೋಗ್ಯತೆ ಬಂದದೆ. ಸಾಲಿಗ್ರಾಮ ಮೇಳದಲ್ಲಿ ಭಾಗವತರ ಕೊರತೆ. ನೀವು ಅಲ್ಲಿಗೆ ಬರುವ ಮನಸ್ಸು ಮಾಡಿದರೆ ಗೌರವದಿಂದ ನಿಮ್ಮನ್ನು ಅಲ್ಲಿಗೆ ಬರಮಾಡಿಕೊಳ್ಳುವ ವ್ಯವಸ್ಥೆ ಮಾಡುತ್ತೆ. ಮತ್ತು ನಿಮ್ಮ ತಂದೆಯವರದ್ದು ನಿಮ್ಮದು ನಮ್ಮದು ಒಡನಾಟ ಅದೇ. ಇಡಗುಂಜಿ ಮೇಳದಲ್ಲಿ ಗಣೇಶ ಭಟ್ರ ಮೇಳ ಮಾಡಿದಾಗ ಏನು ನಿಮ್ಮ ಹೆಗಡೆಯರು ಯಾಕೆ ಹಾಗೆ ಮಾಡ್ತಾರೆ ಅಂತ ಕೇಳಿದ್ರು, ಒಂದು ಬೇರೆ ಒಂದು ಅರ್ಥದಲ್ಲಿ. ಏನು ಕೇಳಿದೆ, ಕೋಣನ ಕೊಂಬಿಗೆ ಹಲಸಿನಚಾರಿ ಕಟ್ಟದಾಗೆ ಮಾಡ್ತಾರಲ್ಲ ಅವರು. ಅಂದರೆ ಯಾವ ಅರ್ಥದಲ್ಲಿ ಹೇಳಿದ್ರು ಕೇಳಿದರೆ, ಬೇರೆಯವ್ರ ಮುಖಾಂತರ ಹೇಳಿ ಕಳಿಸ್ತಾರೆ, ನೇರ ಬಂದು ತನ್ನ ಹತ್ರ ಯಾಕೆ ಕೇಳೋದಿಲ್ಲ ಅವರು ಅಂತ ಕೇಳಿದ್ರು. ಆವಾಗ ಅವರಿಗೆ ಸಮಂಜಸವಾಗಿ ಉತ್ತರ ಕೊಡಬೇಡ ನಾನು. ಸೋಮನಾಥ್ ಹೆಗ್ಡೆಯರು ಅಂದರೆ ದಕ್ಷಿಣ ಕನ್ನಡದ ಮೇಳಗಳ ಸಾಹುಕಾರ ದಿಕ್ಕುಗಳೊಳಗೆ ಒಳ್ಳೆಯವರು, ಮತ್ತು ಬಂಟಸರಲ್ಲಿ ಒಳ್ಳೆಯ ಗಂಭೀರ ಜನ. ಅವರು ನಿಮ್ಮ ವಯಸ್ಸಿಗೂ ಅವರಿಗೂ ಭಾಳ ಅಂತರ ಇಲ್ವಾ, ಅವರಿಗೆ ನೀವು ಮಾಡಿ ನಮ್ಮ ಮೇಳಕ್ಕೆ ಬರ್ತಾರೆ ಕೇಳಿದ್ರೆ ನೀವು ಸಟ್ನ ಆಗೋದಿಲ್ಲ ಅಂದ್ಬಿಟ್ರೆ ಅವರ ಗೌರವ ಕೊರತೆ ಅಲ್ವಾ. ಆದ್ದರಿಂದ ಮೇಳದಲ್ಲಿ ಅಧಿಕೃತವಾಗಿ ನಾವೊಬ್ಬ ಎರಡನೇ ವೇಷಧಾರಿಯಾಗಿ ಇದ್ದೆ ಇಲ್ಲಿ, ತಾನು ಹೇಳಿದಂಗೆ ಆಗ್ತದೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನಾ ಇವತ್ತು ಹೋಗೋದಿದ್ರೆ ಕುಂದಾಪುರದಾರ ಹೋಗ್ತೆ, ನಾವು ಇಲ್ಲಿ ಗೆರ್ಸಪ್ಪದಾರ ಬರೋದು ಬೆಂಗಳೂರಿಂದ. ಕುಂದಾಪುರದ ಹೋಗಿ ಅಲ್ಲಿ ಹೇಳಿ ಹೋಗ್ತದೆ ಉಡುಪಿಲಿ. ಆಯ್ತು ಅಂದ್ಬಿಟ್ರು. ಹೀಗೆ ಹೇಳಿದ ಕೂಡಲೇ ಅವ್ರಿಗೆ ಭಾಳ ಖುಷಿಯಾಗೋಯ್ತು. ಹಾಗೆ ಬಂದರು. ಅವ್ರಿಗೆ ಭಾಳ ಕಷ್ಟ ಇತ್ತು ಆಗ. ಆಗಿನ ಕಾಲದಲ್ಲಿ 1,00,000 ರೂಪಾಯಿನ ತಾಪತ್ರದಲ್ಲಿದ್ದರು ಅವರು. ಅದು ಅಣ್ಣನ ಹೋಟ್ಲು ಕಾರಣದಿಂದ. ಅಲ್ಲಿ ಬಾಲೇಶ್ವರಿಯವ್ರ ಮನೆಯವರು ಅಂದರೆ ಶಾಸ್ತಾನದಲ್ಲಿ ದೊಡ್ಡ ಜನ. ಕಾಳಿಂಗನೌಡರ ಅಪ್ಪಯ್ಯನಿಗೆ ಕಾಳಿಂಗನೌಡರಿಗೆ ಭಾಳ ಬೇಕಾದವರು. ಅವರ ಮಗ ಕರುಣಾಕರ್ ಅಂತ ಈಗ ಮೊನ್ನೆ ಸಿಕ್ಕಿದ್ದ ನನಗೆ. ಅವ ಈ ಕಾಳಿಂಗನೌಡರ ಜೋಸ್ತ. ಈ ಕಾಳಿಂಗನೌಡರ ಅಪ್ಪ ರಾಮಚಂದ್ರನೌಡರಿಗೆ ಈ ಬಾಲೇಶ್ವರಿಗಾರ ಜೋಸ್ತರು, ಭಾಳ ಆತ್ಮೀಯರು, ಮತ್ತು ಅವರು ಒಳ್ಳೆ ಮನೆತನ ಅವ್ರದ್ದು. ಹಾಗಾಗಿ ಅವ್ರನ್ನ ಎಡೆಬಿಡದೆ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಬ್ಯಾಂಕಿನ ಇದೆಲ್ಲ ಬಂದರು, ನೋಟಿಸ್ ವಗೈರೆ ಬಂದರು, ಜಪ್ತಿಗೆ ಬಂದರು, ಜಪ್ತಿ ಮಾಡಿ ಕೊಡಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವರು ಇಲ್ಲಿಗೆ ಮೇಳಕ್ಕಾಗೋದು ಸಂದರ್ಭಕ್ಕೆ ಕೂಡ ಬಂತೇ ಇಲ್ಲ. ಆಟ ಒಪ್ಕೊಂಡ್ರು. ಸೋಮನಾಥ್ ಹೆಗ್ಡೆಯರು, ನಾಗೂರು ಡಾಕ್ಟ್ರು, ಶ್ರೀನಿವಾಸ ಹೆಗ್ಡೆಯರು, ಸೋಮನಾಥ್ ಹೆಗ್ಡೆಯರ ತಮ್ಮ ಎಲ್ಲರೂ ಬಂದು ಬಾಲೇಶ್ವರಿಗಾರ ಮನೆಯಲ್ಲಿ ಮಾತಾಡಿ ಮೇಳಕ್ಕಾಯ್ತು. ನಾನು ಬೊಂಬೈದಲ್ಲಿದ್ದೆ. ಸೋಮನಾಥ್ ಹೆಗ್ಡೆಯರು ನನಗೊಂದು ಪತ್ರ ಬರೆದಿದ್ರು, ನಿಮ್ಮ ಪ್ರಯತ್ನ ಫಲಿಸಿತ್ತು ಅಂತ. ಅವ್ರದ್ದು ಯಾವಾಗಲೂ 3 ಅಕ್ಷರ ಪಂಕ್ತಿ ಒಂದು ಪತ್ರ ಬರೀತಿದ್ರು, ಕಾರ್ಡು. ಅವಾಗ ಫೋನ್ ಇಲ್ಲ ನಮಗೆ. ಈಗ ಕಳೆದು ಹೋದ ಅಂದು, ನಿಮ್ಮ ಪ್ರಯತ್ನ ಫಲಿಸಿತು, ನಾಳೆ ಗೋಲ್ಡನ್ ಜೂಬ್ಲಿ ಹಾಲಿಗೆ ಆಟಕ್ಕೆ ಬಂದವಾಗ ಮುಕ್ತ ಸಿಕ್ಕಿ ಸಮಯ ಎಲ್ಲ ವಿಷಯ ತಿಳಿಸ್ತೇನೆ ಅಂತಂದರು.
ಅವರೆಲ್ಲ ಭಾಳ ಒಳ್ಳೆಯವರಾಗಿರು ಸೋಮನಾಥ್ ಹೆಗಡೆ. ನಾನು ಅದೇ ಸ್ವಲ್ಪ ದಿವಸದಲ್ಲಿ ಬೊಂಬೆಗೆ ಹೋದೆ ಆಟಕ್ಕೆ. ಇವರು ಇಲ್ಲಿ ಕರುಣಾಕರ ಇವ್ರಿಗೆ ಕಾಳಿನ ಒಟ್ಟಿಗೆ ದುಡ್ಡು ಮಾಡಿಕೊಡ್ಬೇಕಲ್ಲ, ಆ ಮನೆ ಜಪ್ತಿ ಎಲ್ಲ ತಪ್ಪಿಸ್ಬೇಕು ಅಂತ ಉಡುಪಿ ರಾಜಾಂಗಣದಲ್ಲಿ ಒಂದು ಆಟ ಇಟ್ಟರು, ಕಾರ್ತ್ಯವೀರ ಅರ್ಜುನ. ಆಗಿನ ಕಾಲದಲ್ಲಿ 100 ರೂಪಾಯಿ ಟಿಕೆಟ್. ಆಗ ಯಾರನ್ನು ಕೊಟ್ಟು ಕೊಡಬೇಕಾಯ್ತು? ಇವರು ಶಂಬೆಗಡೆಯರೆಲ್ಲ ಇವ್ರದ್ದು ಸಾಲಿಗ್ರಾಮ ಮೇಳಕ್ಕೆ ಹೋಗಿ ಬಂದಲ್ಲಿ ಪ್ರಚಾರ ಆದ ಟೈಮ್ ಅದು. ಇವರು ದುರ್ಜಯ ಇದೆಲ್ಲ ಭಾಳ ಹೆಸರಾಗಿತ್ತು, ಸಂಧಾನದ ಕೃಷ್ಣ ಎಲ್ಲ. ಜಲವಳ್ಳಿಗೆ ಶಂಬೆಗಡೆಯರಿಗೆ ಜೋಡಿ ಹಾಕೋದು, ಕಾರ್ತಿವೀರ್ಯ ಅರ್ಜುನ, ಇದು ರಾವಣ ನಂದು. ನಾನು ಒಪ್ಪದೆ, ಕಾಳಿನವ್ರಿಗೆ ದುಡ್ಡು ಆಗ್ಬೇಕಲ್ಲ ಅಂತ ಒಪ್ಪದೆ ಅಂದರೆ ನಂಗೆ ಹೊಡೆದಾಟ ಹೊಟ್ಟೆ ಅವ್ರದ್ದು. ಮತ್ತು ಅವ್ರು ನನ್ನ ಹತ್ರ, ನನಗೆ ನೀನು ಸೀನಿಯರ್ ಮಾರಾಯ, ನೀನು ನನಗೆ ಹೆಗಡೆಯರು ಗಿಡವರು ಹೇಳಬೇಡ ಅಂತಿದ್ರು. ಪಾಪ ಒಳ್ಳೆಯವರಾಗಿರ್ರ ಒಂದು ಭಾಗದಲ್ಲಿ ಶಂಬೆಗಡೆ ಕಡೆಗೆ ಬೊಂಬೈ ನೋಡಿ ಇವರು ಫೋನ್ ಮಾಡಿದ್ರು ಗೋಕುಲಕ್ಕೆ, ವೆಂಕಟೇಶ್ನಿಗೆ ಬರ್ಲಿಕ್ಕೆ ಹೇಳಿ ಅಂದರು. ವೆಂಕಟೇಶ್ನಿಗೆ ಬರ್ಲಿಕ್ಕೆ ಹೇಳೋ ಕೂಡಲೇ ಶಂಬೆಗಡೆ ನಿನ್ನ ಕರೀತಾರೆ, ವೆಂಕಟೇಶ್ ಅಂತ ಕರೀತಾರಲ್ಲ ಅಂದರು. ಅಲ್ಲ, ಅವ್ರು ಹಾಗೆ ಅವ್ರಿಗೆ ಏನು ಮಾಡಿದ್ರು ನಾವು ಹೇಳಲಿಕ್ಕೆ ಬರುವುದಿಲ್ಲಂತೆ. ಅದಕ್ಕೊಂದು ಉತ್ತರ ಹೇಳಿದ್ದಾರೆ ಅವ್ರು ನನಗೆ, ಇಡಗುಂಜಿ ಗಣಪತಿ ನೀವು ಬನ್ನಿ ಅಂತ ಹೇಳೋದಿಲ್ಲಲ್ಲ, ನಮಗಿಂಥದ್ದು ಮಾಡಿಕೊಡು ಅಂತ ಹೇಳೋದು, ಅದರ ಅರ್ಥ ಏನು? ಹಾಗಾಗಿ ಭಾಳ ನೋಡಿದೆ ವೆಂಕಟೇಶ, ನೀನು ಅವರು ಇವರು ಅಂದರೆ ನನ್ನ ಹತ್ರ ಆಗುವುದೇ ಇಲ್ಲ ಹೇಳೋಕ್ಕೆ ಅಂತೇಳಿ ಹೇಳಿದ್ದಾರೆ. ಹಾಗೆ ಕರೀತಾರೆ ಅಂತ ಅಲ್ಲಿ ಗೋಕುಲದವ್ರಿಗೆ ಅದು ಹೇಳಿದೆ. ನೀನು ಇದರಲ್ಲಿ ರಾಜಾಂಗಣದಲ್ಲಿ ನನ್ನೊಟ್ಟಿಗೆ ರಾವಣನ ನೋಡೋಕೆ ಒಪ್ಪಿದ್ದು ಹೌದೇನಾ ಕೇಳು. ಹೌದ್ರಾ? ಆಯ್ತು ಹಂಗಾರೆ ಅದೇ ಕೇಳ್ಕೊಳ್ಬೋ ನೋಡಿದೆ. ಮತ್ತು ಯಾರ್ದಾದ್ರು ಮಾಡಿಸ್ಬಿಡೋರು ಅವರು. ಅವರೊಂದು ಈ ರಂಗದಲ್ಲಿ ಒಂದು ಮಡಿ ಇಟ್ಕೊಂಡವರು ಹಾಗೆ. ಆಗ ಅಡ್ಡಿಲ್ಲ ಅಂತ ಆಯಿತು. ಬಂದು ಮಾರಾಯರ ಒಂದು ದುಡ್ಡು ಆಯಿತು, ಎಷ್ಟರ ಅದು ಕಾಳಿಂಗನವ್ರದ್ದು ಪೂರ್ಣ ಸಾಲ ಚುಕ್ತಾಗಿ ಒಂದಿಷ್ಟು ದುಡ್ಡು ಉಳಿಯಿತು. ಅಲ್ಲಿಂದ ಸಾಲಿಗ್ರಾಮ ಮೇಳಕ್ಕೆ ಬಂದದ್ದು ತಗೊಳ್ಳಿ ದಿಗ್ವಿಜಯ ಆಗೋಯ್ತು. ಇನ್ನೂ ಒಂದು ಸತ್ಯ ನಾ ಹೇಳೋದಿದ್ದರೆ, ಇತ್ತೀಚೆಗೆ ಕೆಲವು ಭಾಗವತರು ತಯಾರಾದರು, ಆ ಪ್ರಶ್ನೆ ಬೇರೆ. ನಾ ಮುದ್ಕಾಗಿ ಮನೇಲಿ ಕೂತೆ. ಕಾಳಿಂಗನವ್ರು ತೀರೋದ ಕೂಡಲೇ ಆಕ್ಸಿಡೆಂಟ್ನಲ್ಲಿ ಹೋದ್ರಲ್ಲ ಅವರು, ಅಲ್ಲಿಗೆ ನಾನು ಕಸಬು ಬಿಡಬೇಕಿತ್ತು. ಅದರ ನಂತರ ನನಗೆ ಯಕ್ಷಗಾನದಲ್ಲಿ ಭಾಳ ಸೋಲಾಯಿತು. ಯಜಮಾನಿಗಳಿಗೆ ಬೇಕು ನಾನು ದುಡ್ಡು ಮಾಡ್ಕೊಳ್ಳೋಕ್ಕೆ ಅಂದರೆ ನನಗೆ ರಂಗಸ್ಥಳದಲ್ಲಿ ಭಾಳ ತೊಡಕಾಯಿತು. ಈಗ ನಿನ್ನೆ ವಿದ್ಯಾಧರ್ಮದೊಂದು ಆಟಕ್ಕೆ ಉಡುಪಿಗೆ ಹೋಗಿದ್ದೆ. ಒಬ್ಬ ಭಾಗವತ್ ಬಂದ, ನನ್ನ ಹೆಸರೆಂಥದೋ ಗೊತ್ತಿಲ್ಲ ಮಾರೆ, ಅದ್ಭುತ ಪದ್ಯ ಆಗಿದ್ದಾರೆ. ಕಾಳಿಂಗನವ್ರ ಮಟ್ಟ ಅಲ್ಲ, ಅದೇ ಗ್ರಹಿಸುವುದೂ ಅಲ್ಲ. ನಾವು ಶಿವರಾಮಯ್ಯರ ಕೌರವವನ್ನು ನೋಡಿ ಹೊಟ್ಟೆ ತುಂಬಿಕೊಂಡವರು, ಚಿಟ್ಟಾಣಿಯವ್ರ ಕೌರವವನ್ನು ನೋಡಿಯೂ ನಾವು ಸಂತೋಷಪಟ್ಟಾಗಿದ್ವಿ. ಈ ಚಿಟ್ಟಾಣಿ ಕೌರವನ್ನ ಬಿಟ್ಟು ನಂಗೆ ಸೋಮವಾರದವ್ರ ಕೌರವ ಹಿಡಿಸೋದಿಲ್ಲ. ಏನಮ್ಮ ಕುಮಾರ್ ಕಂಠೀರವನ್ನು ಸಾಧಾರಣ ಮಾಡ್ತಾನೆ, ಜನ ಒಳ್ಳೆಯದಾಗುತ್ತದೆ ಹೇಳಿದರೆ ನಾನು ಅದಕ್ಕೆ ತಲೆಯಲ್ಲಿ ಆಡಿಸ್ತೇನೆ. ನಾನು ಅದನ್ನು ಪೂರ್ಣ ಸಾರ್ವತ್ರಿಕವಾಗಿ ಒಪ್ಕೊಳ್ಬಾರ್ದಲ್ಲ, ಅದಕ್ಕೆ ನಾನು ಹಂಗೆ ಒಪ್ಕೊಳ್ಳೋದಿಲ್ಲ. ಮಗನ ಪೂರ್ಣ ವೇಷನೂ ನೋಡೋದಿಲ್ಲ. ನಿನ್ನೆ ನೋಡಿದ್ದೆ, ಒಂದು ಸ್ವಲ್ಪ ಹೊತ್ತು ನೋಡಬೇಕು ಅಂತ ಅನ್ನಿಸ್ತು, ನೋಡಿದೆ ಅಷ್ಟೇ. ಹೀಗೆ ನನ್ನ ಸಾಲಿಗ್ರಾಮ ಮೇಳದಲ್ಲಿ ಕಾಳಿಂಗನವ್ರು ಬಂದ ಮೇಲೆ ಅಷ್ಟು ಆಯಿತು. 24 ವರ್ಷ ಸಾಲಿಗ್ರಾಮ ಮೇಳದಲ್ಲಿ ತಿರುಗಾಟ ಮಾಡಿದ್ದೀನಿ. ಅದಕ್ಕೆ ಕಾರಣ ಕಾಳಿಂಗನವ್ರ ಭಾಗವತಿಕೆ, ಸೋಮನಾಥ್ ಹೆಗಡೆಯರು ಯಜಮಾನ್ಕಿ. ಸೋಮನಾಥ್ ಹೆಗಡೆಯರು 4 ಸಲ ಬಂದಾರೆ ಇಲ್ಲಿ, ನನಗೊಂದು ಮನೆ ಆಗಬೇಕು ಅಂತ. ಅವರು ಪೀಠಿಗೆ ಹಾಕೋದು ಮನೆ ಇದು. ಈಗ ಒಂದು ಭಾವ ನನಗೆ ಅಷ್ಟು ಒಳ್ಳೆಯ ಯಜಮಾನರು. ಮಧ್ಯ ಮೇಳ ಬಿಟ್ಟು ಬರಬೇಕಾಯ್ತು ಅವ್ರು ತೀರೋದ್ಮೇಲೆ. ಬೇರೆ ಬೇರೆ ಕಾರಣ, ಅದೆಲ್ಲ ಸಾರ್ವತ್ರಿಕವಾಗಿ ಹೇಳುವಂಥದ್ದಲ್ಲ. ಈಗ ನಿಮಗೆ ನನಗೆ ಸ್ನೇಹ ಚಿರಕಾಲ ಉಳಿಯಬೇಕಿದ್ರೆ ನಮ್ಮಿಬ್ಬರು ವ್ಯಾವಹಾರಿಕ ಮಡಿ ಚೆಂದಾಗಿರ್ಬೇಕಲ್ಲ. ಅವಾಗ ಏನೇನೋ ಕಾರಣದಿಂದ ಚೂರ ಎಡವಟ್ಟು ಆದ ಕೂಡಲೇ ನಮಗೆ ಅಲ್ಲಿ ಬಂದು ಹೊಡೆದೋಗ್ತಿದ್ದು, ನಾನು ಬಿಟ್ಟು ಬರಬೇಕಾಯ್ತು. ಇಲ್ಲಿ ನಾನು ಈಗಲೂ ಸಾಲಿಗ್ರಾಮ ಮೇಳದಲ್ಲೇ ಇರಬೇಕು, ಸೋಮನಾಥ್ ಹೆಗಡೆ ಇದ್ದರೆ ಅಲ್ಲೇ ಇರ್ತೇನೆ ನಾನು. ಅದರ ಅರ್ಥ ಈ ಕಿಶನ್ ಹೆಗಡೆ ನನ್ನನ್ನು ದೂಷಣ ಮಾಡಿದ್ದಾರೆ ಅಂತಲ್ಲ. ಈ ನಿನ್ನೆ ಸಿಕ್ಕಿದವರು ಭಾಳ ಆತ್ಮೀಯವಾಗಿ ಮಾತಾಡಿದರು. ಹೇಗೆ ವೇಷ ಮಾಡ್ಕೊಂಡು ಬರಲಿಲ್ಲ ಆಗ, ಅದಕ್ಕೆ ಬಂದು ಹಾಜರಿ ಯಾಕೆ ಹೋಗಬೇಕು ಬಂದಿದೆ, ನೀವು ಬಂದದ್ದು ಬರಲಿಕ್ಕೆ ಹೇಳುವಳಿದ್ದೆ. ಸಂತೋಷ ಆಯಿತು, ಇನ್ನೊಂದು ದಿವಸ ಒಟ್ಟಾಗುವಳು
ಕೂತದ್ರು. ಈ ಸಭೆ ತಿರುಗಿ ನೋಡ್ತು ನಮ್ಮಿಬ್ಬರನ್ನ. ಯಾಕಿದನ್ನು ಹೇಳ್ತೆ ಅಂದರೆ, ಈ ಕಲಾವಿದ ದುಡ್ಡು ತಗೊಂಡು ಕುಣಿಯೋದಾಯ್ತಲ್ಲ, ಆ ಯಜಮಾನ ಹತ್ರ ಒಳ್ಳೆತನ ಉಳಿಸ್ಕೊಳ್ಬೇಕು. ಅದು ಕಲಾವಿದನ ಘನಸ್ಥಿಕೆ ಅಂತ ನಾನು ಹೇಳೋದು. ಬಡತನಕ್ಕೆ ಸಾಹುಕಾರನ ಹತ್ರ ಸಾಲ ಮಾಡಬೇಕಾಗ್ತದೆ, ಅಡ್ವಾನ್ಸ್ ತಗೊಳ್ಬೇಕಾಗ್ತದೆ, ಅದನ್ನು ಆಗಂದಾಗ ಕೊಟ್ಕೊಳ್ಬೇಕು. ನಮ್ಮ ಬಡತನದ ಭೂತ ಅದನ್ನು ಕೊಡ್ಲಿಕ್ಕೆ ಬಿಡುವುದಿಲ್ಲ, ಮತ್ತು ಬೆಳೀತದೆ, ನಾನಾ ಥರದ ರಗಳೆ ಆಗ್ತದೆ. ಈಗ ಒಂದು ಸಂತೋಷ ಏನಾಗಿದೆ ಕೇಳಿದ್ರೆ, ಆ ಎಲ್ಲದರಲ್ಲಿಯೂ ನಮ್ಮ ವಿದ್ಯಾಧರ ಮುಕ್ತನಾಗಿ ಸ್ವತಂತ್ರವಾಗಿ, ನನ್ನ ಇಚ್ಛೆ ಇತ್ತು ಈ ಶಂಬೆಗಡೆ ಮೇಳ ಕಟ್ಟದಾಗೆ ಮತ್ತೊಬ್ಬರು ಮೇಳ ಕಟ್ಟದಾಗೆ ಎಲ್ಲ 3 ತಾಸು 4 ತಾಸು ಮಾಡಲ್ಲ ಮಾಡಬೇಕು. ಅವನಿಗೂ ಗೊತ್ತಿಲ್ಲ, ನನಗೂ ಇದೊಂದು ಆಗ್ತದೆ ಹೇಳೋದು ಕನಸಿನಲ್ಲೂ ಗೊತ್ತಿಲ್ಲ. ನಾ ಯಕ್ಷಗಾನಕ್ಕೆ ಹೋಗ್ತೇವೆ, ನಮ್ಮ ಊರನವ್ರಿಗೂ ನನ್ನ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ ಇತ್ತು ಹೇಗೋ. ಇದು ಬಂದು ಸಟ್ಟ ಆಗ್ತದೆ ಹೇಳೋದು ನಮಗೂ ಗೊತ್ತಿಲ್ಲ. ಇದನ್ನು ದೈವಿ ಅನುಗ್ರಹ ಆಗೋಯ್ತು. ಒಳ್ಳೆ ರೀತಿಯಿಂದ ಉಂಟು, ಭಾಳ ಸಂತೋಷ. ನಿಮ್ಮಂಥವ್ರು ಒಂದು ಲಕ್ಷ ಅಲ್ಲ ಕೋಟಿಗಟ್ಟಲೆ ಜನ ಇದ್ದಾರೆ. ಏನು ಲೆಕ್ಕ ಮಾಡ್ಲಕ್ಕ. ಬೆಂಗಳೂರು, ಬೊಂಬೈ, ಮೊನ್ನೆ ಬೆಂಗಳೂರು ದೊಡ್ಡ ಬೊಂಬೈ, ಇದು ದಿಗ್ವಿಜಯ ಸುದ್ದಿ. ಎಲ್ಲ ನನ್ನ ಸ್ನೇಹಿತರೇ. ಮತ್ತು ನನ್ನ ವೇಷ ನೋಡಿ ಮೆಚ್ಕೊಂಡವರು. ಅಲ್ಲಿ ಒಂದು ಗುಟ್ಟುಂಟು ನನ್ನ ವೇಷ ಮೆಚ್ಕೊಳ್ಳೋದಕ್ಕೆ. ನಾನು ಮೊದಲೇ ಹೆಬ್ಬೆಟ್ಟು ಕೊಡ್ತಿದ್ದೆ. ಕಡೆ ಒಡನಾಟ ಆದಮೇಲೆ ಗೊತ್ತಾಯಿತು ನಿಮ್ಮ ವಿದ್ಯಾರ್ಹತೆ ಎಷ್ಟು, ನಿಮ್ಮ ಡಿಗ್ರಿ ಏನಾಗಿತ್ತು ಹೇಳಿ ಕೇಳಿದ್ರು. ಈ ಒಳ್ಳೊಳ್ಳೆಯವ್ರ ಜೊತೆ ನಾನು ಅರ್ಥ ಒಳಗೆ ಬರಲಿಲ್ವ. ಸೀದಾ ಚೌಕಿಗೆ ಬಂದರು. ನಮಸ್ಕಾರ ನಮಸ್ಕಾರ, ಭಾಳ ತೃಪ್ತಿ ಕೊಟ್ಟಿ ನೀವು. ಸ್ವಾಮಿ ತಪ್ಪು ತಿಳ್ಕೊಬೇಡಿ, ನಿಮ್ಮ ಡಿಗ್ರಿ ಎಷ್ಟು ಕೇಳೋದು. ಯಾಕೆ ಕೇಳ್ತೀರಿ ನೀವು? ನಾನು ಸಾಧಾರಣ 25 ವರ್ಷದ ಮೇಲೆ ಕಾಲೇಜ್ಗಳ ಘಟ್ಟಕ್ಕೆಲ್ಲ ಓದಿದ್ದು, ಮೆಟ್ಲತ್ತಿದ್ದು. ಮೇಳದ ಬಿಡಾರಾಗುವುದೇ ಎಲ್ಲಾಗಿತ್ತು ಶಾಲೆ ಕಾಲೇಜಿನಲ್ಲಿ ಮೇ ತಿಂಗಳಲ್ಲಿ. ಆವಾಗ ಹೋಗಿದ್ದೆ. ಈಗ 20 ವರ್ಷ ಆಯಿತು ನಾನು ಸಹಿ ಮಾಡಲಿಕ್ಕೆ ಶುರು ಮಾಡಿದೆ ಪ್ರಯತ್ನ ಪಟ್ಟು. 1ನೇ ಇಯತ್ತೆಯಲ್ಲಿ ಪಾಸಾಗಿದ್ದಾನೆ ಅಂತ ಸರ್ಟಿಫಿಕೇಟ್ ಅದೇ ಒಂದು. ಬಿಟ್ಟರೆ ನಮ್ಮ ವಿದ್ಯಾರ್ಹತೆ ಅಷ್ಟೇ, ದೇವ ಕೊಟ್ಟ ಹಣೆ ಬರಹ ಒಂದು ಗಟ್ಟಿ ಅದೇ. ಇಷ್ಟು ಹೇಳುವೆ ನಿಮಗೆ ನಾನು, ಮತ್ತೇನು ಹೇಳಲಿಕ್ಕಿಲ್ಲ. ಅಂದ್ಬಿಡಲೆ ನಮಸ್ಕಾರ ಮಾಡೋದು. ಸುಮಾರು 50ರಿಂದ 55 ವರ್ಷಗಳ ದೀರ್ಘ ಪಯಣ ಇದೆಯಲ್ಲ, ಇದು ನಿಮಗೆ ತೃಪ್ತಿ ತಂದು ಕೊಟ್ಟಿದೆಯಾ? ಈಗ ಈವರೆಗಿನ ನನ್ನ ಕಲಾ ಬದುಕಿನಲ್ಲಿ ನಾನು ನಿರೀಕ್ಷೆ ಮಾಡದೇ ಇದ್ದಂಥ ಎಷ್ಟೋ ಒಳ್ಳೆಯ ಕೆಲಸಗಳಾಯಿತು. ನಮ್ಮ ಮಗ ವಿದ್ಯಾಧರ ಈ ರಂಗದಲ್ಲಿ ಒಳ್ಳೆಯ ರೀತಿಯಿಂದ ಮುಂದುವರಿತಾ ಇದ್ದಾನೆ. ಅದಕ್ಕೆ ತಕ್ಕಾಗಿ ಜನರ ಪ್ರೋತ್ಸಾಹ ಪ್ರತ್ಯಕ್ಷ ಕಂಡೆ ನಾನು. ಇನ್ನು ಸಮಾಜಮುಖಿಯಾಗಿ ಒಬ್ಬ ಕಲಾವಿದ ಒಂದು ಊರಲ್ಲಿ ಬೆಳೆದರೆ ಅವನ ಮಟ್ಟಕ್ಕೆ ಅವನೇನೋ ಮಾಡ್ಕೊಂಡು ಉಳಿದ್ರೆ ಅದು ದೊಡ್ಡ ಸಂಗತಿ ಏನೂ ಅಲ್ಲ. ಒಬ್ಬ ಕೂಲಿ ಕೆಲಸ ಮಾಡಿದವನು ಹೆಂಡತಿ ಮಕ್ಕಳು ಹೊಟ್ಟೆ ಹೊರ್ಕೊಂಡು ಜೀವನ ಸಾಗಿಸ್ತಾನೆ. ಆದರೆ ಸಮಾಜಕ್ಕೆ ಏನು ಕೊಟ್ಟ ಅನ್ನೋದೊಂದು ಬೇಕಲ್ಲ, ಒಂದು ಸಣ್ಣದಾಗಲಿ ದೊಡ್ಡದಾಗಲಿ. ಅದನ್ನು ನಾನು ಸೂಚನೆ ಮಾಡಿದೆ ನಮ್ಮ ಊರಿನಲ್ಲಿ ಮತ್ತು ಕೆಲವು ಹೊರಗಿನವರಿಗೆ, ವರ್ಷಕ್ಕೊಂದು ಕಲಾವಿದರಿಗೆ, ಮತ್ತೊಬ್ಬರು ಬಡವರಿಗೆ, ಅನಾಥ ಏನಾದರೂ ಒಂದು ಕಷ್ಟದಲ್ಲಿದ್ದವರಿಗೆ ಒಂದು 10,000 ರೂಪಾಯಿ, ಒಂದು 5,000 ರೂಪಾಯಿ ಹೀಗೆ ಕೊಡುವಂಥ ಒಂದು ಕೆಲಸ ನಾವು ವರ್ಷಕ್ಕೊಂದು ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನು ಅವನೇ ಯೋಚನೆ ಮಾಡಿ ಅವನೇ ಮಾಡಿದ್ದು. ಹೀಗೆ ಮಾಡುವ ಹೇಗೆ ಕೇಳಿದ್ರೆ ನಾನು ಅದಕ್ಕೆ ಅಷ್ಟು ಅಂದಿದ್ದೆ. ಬಿಟ್ಟರೆ ಮತ್ತು ನಾನು ಅದಕ್ಕೇನು ದೊಡ್ಡ ಪ್ರಯತ್ನ ಮಾಡಲಿಲ್ಲ. ಆದರೆ ಅವ ಅದನ್ನು ಮಾಡಿದ್ನಲ್ಲ ಸ್ವಂತ. ಅಂದರೆ ಎಲ್ಲಿಗೆ ಬಂತು ಅಂದರೆ, ಕಂಡು ಕಲೀಲಿಕ್ಕೆ, ಕೇಳಿ ತಿಳಿಯಲಿಕ್ಕೆ ಹೆಚ್ಚು ಸಮಯ ಬೇಡಲ್ಲ. ಬುದ್ಧಿಯೊಂದು ಇದ್ದರೆ ಆ ಮಾರ್ಗವಾಗಿ ಮುಂದರಿಲಿಕ್ಕೆ ಸಾಧ್ಯ ಹೇಳುವುದು ನಮ್ಮ ವಿದ್ಯಾಧರ ತೋರಿಸ್ಕೊಟ್ಟ. ಅಂದರೆ ಈ ಕ್ಷೇತ್ರ ನಿಮಗೆ ಸಂತೃಪ್ತಿ ಅಂತಂದಿದೆ. ಹಾಂ, ಕ್ಷೇತ್ರದಲ್ಲಿ ಮೊದಲೊಂದು ಕಾಲದಲ್ಲಿ ಎಂತಕ್ಕೆ ಬಂದೆ ಯಕ್ಷಗಾನಕ್ಕೆ ಅಂತ ಅನಿಸಿತ್ತು. ಆವಾಗ ದುಡ್ಡೆಲ್ಲ ಕಡಿಮೆ. ಈಗ ಹಾಗಲ್ಲ, ಬಂದದ್ದಕ್ಕೆ ಸಾರ್ಥಕವಾಯಿತು. ಇದು ನಮ್ಮ ಪಿತ್ರಾರ್ಜಿತ ಅಲ್ಲ, ನಮ್ಮ ಪರಂಪರೆ ಏನೂ ಅಲ್ಲ, ಇದು ನನ್ನ ಪರಂಪರೆ. ಅದನ್ನು ನಮ್ಮ ಮಗ ಮುಂದುವರೆಸಿದ. ಇನ್ನು ಮತ್ತು ಮೊಮ್ಮಕ್ಕಳು ಯಾರಾದರೂ ತಯಾರಾಗಲಿ ಒಂದು ಆಶಯ ಉಂಟು. ಗೊತ್ತಾಗೋದಿಲ್ಲ ಯಾರು ಎಷ್ಟೊತ್ತಿಗೆ ಏನು ಮಾಡ್ತಾರೆ ಹೇಳೋಕ್ಕೆ ಬರೋದಿಲ್ಲ. ಅದ್ರ ಬಗ್ಗೆ ಆಗೋದಿಲ್ಲ ಅಂತ ಹೇಳೋದಿಲ್ಲ ನಾನು, ಆಗಬಹುದು. ಆದರೆ ಏನು ಯಾರ ಮನೆ ಸೊತ್ತೇನು ಕದ್ಕೊ ಬಂದದ್ದಲ್ಲ, ಅದು ಕಲೆ ಅನ್ನೋದು ಅವ್ರ ಸ್ವಂತದ್ದದು. ಅದಾಗಬಹುದು ಹೇಳೋದೆ. ಮೊದಲು ನಾನು ತೆಗೆದಷ್ಟು ಕಷ್ಟ ಈಗ ನನ್ನ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಬರಲಿಕ್ಕಿಲ್ಲ, ಬರಬಾರ್ದು. ಜಲವಳ್ಳಿ ವೆಂಕಟೇಶ್ ಅವರೇ, ಅತ್ಯಂತ ಗ್ರಾಮೀಣ ಭಾಗದಲ್ಲಿ
ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ, ಹಿಂದುಳಿದ ಸಮುದಾಯದಲ್ಲಿ ಹುಟ್ಟಿ ಯಾವ ಪರಂಪರೆಯ ಬೆಂಬಲ ಇಲ್ಲದೆ ಸ್ವಯಾರ್ಜಿತವಾಗಿ ಇಂಥ ಒಂದು ಅದ್ಭುತವಾದಂಥ ವಿದ್ಯೆಯನ್ನು ಕಲ್ತ್ಕೊಂಡ್ರೆ, ಕಲೆಯನ್ನು ಕಲ್ತ್ಕೊಂಡ್ರೆ, ಆ ಮೂಲಕವಾಗಿ ಇಡೀ ಉತ್ತರ ಕನ್ನಡದ, ದಕ್ಷಿಣೋತ್ತರ ಕನ್ನಡದ ಯಕ್ಷಗಾನದ ಇಡೀ ನಡೆಗೆ ಒಂದು ಅದ್ಭುತವಾದಂಥ ಕೊಡುಗೆಯನ್ನು ನೀವು ಕೊಟ್ಟವರು. ಅದು ನಿಮ್ಮ ಹಂತಕ್ಕೆ ನಿಂತಿಲ್ಲ. ನಿಮ್ಮ ಮಗ ವಿದ್ಯಾಧರನ ಮೂಲಕವಾಗಿ ಅದನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಸೊ ಇಂಥ ಒಂದು ರೋಚಕ ಪಯಣವನ್ನು ನಮ್ಮ ಎದುರುಗಡೆಗೆ ನೀವು ತೆರೆದಿಟ್ರಲ್ಲ, ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದವನ್ನು. ಶನಿ ಹುಟ್ಟಿದ ಮರುಕ್ಷಣದಲ್ಲಿ ನೆಟ್ಟದಾಟದಿಂದ ನನ್ನಪ್ಪ ಸೂರ್ಯದೇವನನ್ನು ಕಂಡಾಗ ಆತನಿಗೆ ಕುಷ್ಠರೋಗ ಪ್ರಾಪ್ತವಾಯಿತು. ಕುದುರೆಯ ಕಣ್ಣುಗಳು ಮಂಜಾಗಿ ಹೋದವು, ಸಾರಥಿ ಹೆಣವನಾಗಿ ಹೋದ. ಇದೆಲ್ಲವೂ ಈ ಶನಿಯ ಕ್ರೂರ ದೃಷ್ಟಿಗೆ ಕಾರಣ ಎನ್ನುವುದಾಗಿಯೇ ಲೋಕ ಕೊಂಡಾಡಿತು. Oh,